ನಮಸ್ಕಾರ. ಸೋನಿ 9 ನ್ಯೂಸ್ಗೆ ಸ್ವಾಗತ. ನಾನು ಪ್ರಭಾವತಿ. ಮೊದಲಿಗೆ ಮುಖ್ಯಾಂಶಗಳು. ಶ್ರೀ ನರಸಿಂಹಸ್ವಾಮಿ ವೆಲ್ಫೇರ್ ಆ್ಯಂಡ್ ಚಾರಿಟೇಬಲ್ ಟ್ರಸ್ಟ್ ಬೀದರ್ ವತಿಯಿಂದ ಮಹಾಪ್ರಸಾದ ಕಾರ್ಯಕ್ರಮವನ್ನು ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಬಿ ಖಂಡ್ರೆ, ಪೌರಾಡಳಿತ ಸಚಿವ ರಹೀಂ ಖಾನ್, ಸಂಸದರಾದ ಸಾಗರ್ ಖಂಡ್ರೆ ಉದ್ಘಾಟಿಸಿದ್ದರು. ದಿ ಗಾಂಧಿಗಂಜ್ ಕೋಆಪರೇಟಿವ್ ಬ್ಯಾಂಕಿನ 50ನೇ ವಾರ್ಷಿಕ ಸರ್ವ ಸದಸ್ಯರ ಸಾಮಾನ್ಯ ಸಭೆ 1.25 ಕೋಟಿ ರೂಪಾಯಿ ನಿವ್ವಳ ಲಾಭ ಔರದ್ ಬಿ ಶಾಖೆ ಆರಂಭ ಅಕ್ಟೋಬರ್ 2024ರಲ್ಲಿ ಬ್ಯಾಂಕಿನ ಸುವರ್ಣ ಮಹೋತ್ಸವ ವಿಜಯಕುಮಾರ್ ಅಣೆಪ್ಪ ಪಾಟೀಲ್ ಗದ್ಗಿ ಹೇಳಿದ್ದರು. ಮೂಡ ಹಗರಣಕ್ಕೆ ಸಂಬಂಧಿಸಿದಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧ ಪ್ರಾಸಿಕ್ಯೂಷನ್ಗೆ ನೀಡಿರುವ ಅನುಮತಿಯನ್ನು ಹಿಂಪಡೆಯಲು ಒತ್ತಾಯಿಸಿ ಜಿಲ್ಲೆಯ ಗೊಂಡಕುರುಬ ಪರ ಸಂಘಟನೆಗಳ ಕಾರ್ಯಕರ್ತರು ಬೀದರ್ನಲ್ಲಿ ಪ್ರತಿಭಟನಾ ಮೆರವಣಿಗೆ ನಡೆಸಿದರು. ಬೀದರ್ನ ರಾಂಪುರೆ ಕಾಲೋನಿಯ ಬ್ರಹ್ಮಕುಮಾರಿಯ ಶಿವಶಕ್ತಿ ಭವನದಲ್ಲಿ ಪತ್ರಿಕಾ ದಿನಾಚರಣೆ ಹಾಗೂ ರಕ್ಷಾಬಂಧನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು. ಸಂಗೊಳ್ಳಿ ರಾಯಣ್ಣ ಯುವ ಗರ್ಜನೆ ವತಿಯಿಂದ ರಾಜ್ಯಪಾಲ ಹಟಾವ್ ಕರ್ನಾಟಕ ಬಚಾವ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಯಿತು. ಬೀದರ್ನಲ್ಲಿ ನಡೆದ ಜೈ ಭಾರತ ಮಾತಾ ಸೇವಾ ಸಮಿತಿಯ ರಾಷ್ಟ್ರೀಯ ಸಂಸ್ಥಾಪಕ ಅಧ್ಯಕ್ಷ ಹವ ಮಲ್ಲಿನಾಥ ಮಹಾರಾಜರ ಜನ್ಮದಿನ ಆಚರಣೆ ಕಾರ್ಯಕ್ರಮವನ್ನು ಸಂಸದ ಸಾಗರ್ ಖಂಡ್ರೆ ಉದ್ಘಾಟಿಸಿದರು. ಸುದ್ದಿಯ ವಿವರಗಳು. ಬೀದರ್ ನಗರದ ಪ್ರಸಿದ್ಧ ಸ್ಥಳವಾದ ಶ್ರೀ ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ ಶ್ರೀ ನರಸಿಂಹಸ್ವಾಮಿ ವೆಲ್ಫೇರ್ ಆ್ಯಂಡ್ ಚಾರಿಟೇಬಲ್ ಟ್ರಸ್ಟ್ ಬೀದರ್ ವತಿಯಿಂದ ಮಹಾಪ್ರಸಾದ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವರಾದ ಈಶ್ವರ್ ಬಿ ಖಂಡ್ರೆ, ಪೌರಾಡಳಿತ ಸಚಿವ ರಹೀಂ ಖಾನ್, ಸಂಸದರಾದ ಸಾಗರ್ ಖಂಡ್ರೆ ಅವರು ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟಿಸಿದರು. ಮಹಾಪ್ರಸಾದವನ್ನು ಸೋಮವಾರ ಮತ್ತು ಶನಿವಾರ ವಿತರಿಸಲಾಗುವುದು. ರಾಜ್ಯ ಅಲ್ಲದೆ ನೆರ ರಾಜ್ಯಗಳಿಂದ ಸಾವಿರಾರು ಜನ ಆಗಮಿಸುತ್ತಾರೆ. ಆಂಧ್ರ, ಮಹಾರಾಷ್ಟ್ರ, ತೆಲಂಗಾಣದಿಂದ ಸಾಕಷ್ಟು ಜನರು ಬರುತ್ತಾರೆ. ಇಲ್ಲಿ ಜನರಿಗೆ ಯಾವ ರೀತಿಯ ಆಹಾರದ ವ್ಯವಸ್ಥೆ ಇರಲಿಲ್ಲ. ಇದರಿಂದ ಸಾಕಷ್ಟು ಜನರಿಗೆ ಲಾಭ ಆಗಲಿದೆ ಎಂದು ಮಾತನಾಡುತ್ತಾ ಹೇಳಿದರು. ಇದಕ್ಕೂ ಮುನ್ನ ಶ್ರೀ ನರಸಿಂಹಸ್ವಾಮಿ ದೇವರಿಗೆ ವಿಶೇಷ ಪೂಜೆ ಸಲ್ಲಿಸುವ ಮೂಲಕ ಮಾನ್ಯ ಅರಣ್ಯ, ಜೈವಿಕ ಮತ್ತು ಪರಿಸರ ಹಾಗೂ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವರಾದ ಈಶ್ವರ್ ಬಿ ಖಂಡ್ರೆ, ಮಾನ್ಯ ಪೌರಾಡಳಿತ ಮತ್ತು ಹಜ್ ಖಾತೆ ಸಚಿವರಾದ ರಹೀಂ ಖಾನ್, ಮಾನ್ಯ ಲೋಕಸಭಾ ಸದಸ್ಯರಾದ ಈಶ್ವರ್ ಇ ಖಂಡ್ರೆ, ಬಿಜಿ ಮೆಹತ್, ಅನಂತ್ ಕುಲಕರ್ಣಿ, ನಾರಾಯಣ ರಾವ್ ಸಂಗಣ್ಣ, ಬಸವರಾಜ್ ಲಿಂಗಯ್ಯ ಸಿಂಧೋಲ್, ದಿಗಂಬರ್ ರಾಮಚಂದ್ರ ಪೊಲ್ಲ, ಬಾಬುರಾವ್ ಮಲ್ಲಪ್ಪ ಮಡಿವಾಳ್, ಪ್ರಶಾಂತ್ ಪ್ರಹ್ಲಾದರಾವ್ ರುದ್ರವಾರ್, ಅಶೋಕ್ ಕುಮಾರ್ ಸಂಗಯ್ಯ ರೆಜಂತಲ್, ಜಗನ್ನಾಥ್ ಸಂಗಯ್ಯ ಗಾದ, ಪಾರ್ಶ್ವನಾಥ್ ವಿಜಯಕುಮಾರ್ ಜೈನ್, ಆನಂದ್ ಗಾಳೆಪ್ಪ ಬಿರಾದರ್, ಶಂಕರ್ ಉಪೇಂದ್ರ ಚಿಂತಾ, ವಿನೋದ್ ವಿಜಯಕುಮಾರ್ ಸೇರಿದಂತೆ ಅಧ್ಯಕ್ಷರು, ಉಪಾಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ಮತ್ತು ಭಕ್ತಾದಿಗಳು ಸೇರಿದಂತೆ ಇತರರು ಇದ್ದರು. नरसिंह भगवान की जय। तुम्ही काढा फोटो. ಅವರಿಗೆ ಒಂದು ಪ್ರೀತಿಯಿಂದ ಈ ಕಾರ್ಯಕ್ರಮದ ಅಧ್ಯಕ್ಷರು, ಉಪಾಧ್ಯಕ್ಷರು ಹಾಗೂ ಪದ ಅಧಿಕಾರಿಗಳ ಮುಖಾಂತರ ಗೌರವವನ್ನು ಸಲ್ಲಿಸ್ತಾ ಇದ್ದಾರೆ. ತಾವು ಜೋರಾದ ಚಪ್ಪಾಳೆ ಮುಖಾಂತರ ಅವರನ್ನು ಅಭಿನಂದಿಸೋಣ. ಅದೇ ರೀತಿಯಾಗಿ ಶ್ರೀ ಅನಂತ್ ಕುಲಕರ್ಣಿ ಅವರಿಗೆ सागर खंडे मान्य लोकसभा सदस्य
ಹಾಗೂ ಈ ಕಾರ್ಯಕ್ರಮದ ನಿರ್ವಹಣೆಯ ಈ ಕಾರ್ಯಕ್ರಮವನ್ನು ಮುಂಜಾನೆ 10 ಗಂಟೆಗೆ ಇತ್ತು ಸರ್. ಅಲ್ಲಿಂದ ಹೊಸ ಬಂದರು. ಇಲ್ಲಿ ಆವಾಗ ಯಾರೂ ಇತ್ತು ಸರ್. ಎಲ್ಲ ಆಂಧ್ರ, ಮಹಾರಾಷ್ಟ್ರ, ಕರ್ನಾಟಕದಿಂದ ತುಂಬ ಜನ ಬರ್ತಾ ಇದ್ರು. ಅವರಿಗೊಂದು ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಅಕ್ಷತಾಂ ಸಮರ್ಪಯಾಮಿ. ನರಸಿಂಹ ಭಗವಾನ್ ಕಿ ಜೈ. ಆಗಮಿಸಿದ್ದಾರೆ. ಅವರಿಗೆ ನಮ್ಮ ಟ್ರಸ್ಟ್ ವತಿಯಿಂದ ಹಾರ್ದಿಕವಾಗಿ ಬಂದು ದೀನ ದಲಿತರ ಆಶಾ ಕಿರಣ ಯುವಕರ ಸಹಾಯ ನೆಚ್ಚಿನ ನಾಯಕರು ಶ್ರೀ ರಹೀಂ ಖಾನ್ ಬಾಂಗ್ಲಾಪುರ್ ಸ್ವಲ್ಪ ಲೇಟ್ ಆದರೂ ಪರವಾಗಿಲ್ಲ. ಆದರೆ ನಮ್ಮೆಲ್ಲ ನೆಚ್ಚಿನ ನಾಯಕರು ಈ ಒಂದು ಅವರಿಗೆ ಬರುವ ಮಾಡಿಕೊಟ್ಟಿದ್ದೀರಿ. ಅದೇ ರೀತಿಯಾಗಿ ಡಾಕ್ಟರ್ ಶೈಲೇಂದ್ರ ಕೆ ದಲ್ಲಾಳಿ ಮಾನ್ಯ ಶಾಸಕರು ಬೀದರ್ ದಕ್ಷಿಣ ಕ್ಷೇತ್ರ ಗುರುವಿತ ಬಂಧುಗಳು ಗುರುವಿತ ಪರದೈವ ಗುರುವಿತಲಾದ ಲೇಖಕ್ಕೆ ಬೇಕಾಗುತ್ತೆ ಸರ್ವಸೇನೆ ಬಗ್ಗೆ ಈಗ ನೇರವಾಗಿ ಉದ್ಘಾಟಕರ ಬೆಳೆದು ಶಾಂತಿ ಸಿಗುತ್ತಾ? ಹೀಗಾಗಿ ಏನಾಗಿದೆ, ಯಾರಿಗೂ ಸಮಾಧಾನ ಶಾಂತಿ ಎಲ್ಲಿ ಸಿಗುತ್ತೆ ಸಮಾಧಾನ? ಭವಿಷ್ಯ ಸಿಗುತ್ತದೆ. ಸುತ್ತಲೂ ನೋಡಿದರೆ ಸತ್ಯ. ಪ್ರಾಚೀನ ಕಾಲದಿಂದಲೂ ನೀವು ನೋಡ್ತಾ ಬಂದ್ರೆ ನಮ್ಮೆಲ್ಲ ಕಾರ್ಯಕ್ರಮಗಳು ಯಾವುದೇ ಗ್ರಾಮಕ್ಕೆ ನೀವು ಭೇಟಿ ಕೊಡಿ, ಗ್ರಾಮದ ಹೊರಗಡೆ ಒಂದು ದೇವಸ್ಥಾನ ಇದ್ದೇ ಇದೆ. ಮಗು ಜನ್ಮ ತಾಳಿದ ಮೇಲೆ ಈ ಲೋಕಕ್ಕೆ ಹೋಗುವವರೆಗೆ ಏನೇನೇ ಕಾರ್ಯಕ್ರಮಗಳಾದ್ರು, ಜನ್ಮ ಆಯ್ತು ಅಂದ್ರೂ ಜವಳ ದೇವಸ್ಥಾನದಲ್ಲಿ ತೆಗಿತೀವಿ, ನಮ್ಮ ಮನೆ ದೇವರು ಅಂತ ಹೋಗ್ತೀವಿ. ಮದುವೆ ಆಗಲಿ, ಮುಂಚೆ ಆಗಲಿ, ಬೇರೆ ಬೇರೆ ಕಾರ್ಯಕ್ರಮಗಳಾಗಲಿ ಎಲ್ಲವೂ ದೇವಸ್ಥಾನದಿಂದಲೇ ಪ್ರಾರಂಭ ಆಗ್ತವೆ. ಅದೇ ರೀತಿಯಲ್ಲಿ ನಾವು ಏನೇ ಯಶಸ್ಸುಗಳಿದ್ರೆ ಧನ್ಯವಾದ ಹೇಳಿ ಹೋಗ್ತೀವಿ ದೇವಸ್ಥಾನಕ್ಕೆ, ದೇವರಿಗೆ. ಓ ದೇವರೇ, ನನಗೆ ಯಶಸ್ಸು ಕೊಟ್ಟಿದೆ ಅಂತೇಳಿ. ಕಷ್ಟ ಬಂತು ಅಂದ್ರೂ ದೇವಾಲಯಕ್ಕೆ ಹೋಗ್ತೀವಿ, ರೋಗ ಬಂತು ಅಂದ್ರೂ ದೇವಾಲಯಕ್ಕೆ ಹೋಗ್ತೀವಿ. ನನಗೆ ಕಷ್ಟ ಬಂದಿದೆ, ನನಗೆ ರೋಗ ಬಂದಿದೆ, ನನ್ನ ಕಷ್ಟ ನಿವಾರಣೆ ಮಾಡುವಂತ ಹೋಗ್ತಿರಲ್ಲ. ಸೊ ಇದೇ ರೀತಿಯಲ್ಲಿ ಏನು ಭಕ್ತಿ, ಶ್ರದ್ಧೆ, ನಂಬಿಕೆ ಬೇಕು. ಆಯಾ ಧರ್ಮೀಯ ಹಿಂದೂಗಳು ದೇವಾಲಯಕ್ಕೆ ಹೋಗ್ತಾರೆ, ಮುಸ್ಲಿಮರು ಮಸ್ಜಿದ್ಗೆ ಹೋಗ್ತಾರೆ, ಕ್ರೈಸ್ತರು ಗಿರಿಜಾಘರಕ್ಕೆ ಹೋಗ್ತಾರೆ. ಈ ರೀತಿಯಲ್ಲಿ ಏನಿದೆ ಅವರವರ ನಂಬಿಕೆ, ಶ್ರದ್ಧೆ. ಯಾರಿಗೆ ದೇವರ ಮೇಲೆ ನಂಬಿಕೆ ಇದೆ ಅವರು ಸನ್ಮಾರ್ಗದಲ್ಲಿ ಹೋಗ್ತಾರೆ. ಕೆಲವು ಜನ ಇರ್ತಾರೆ, ನಾವು ನಂಬೋದಿಲ್ಲ, ಪರವಾಗಿಲ್ಲ. ಆದರೆ ಯಾರು ನಂಬಿಕೆ ಉಳ್ಳಂತವರು, ಅವ್ರಿಗೆ ಒಳ್ಳೇದು ಕೆಟ್ಟದ ಬಗ್ಗೆ ಮಾಹಿತಿ ಇರುತ್ತೆ. ನಾನು ಏನಾದ್ರೂ ತಪ್ಪು ಮಾಡಿದೆ, ಪಾಪ ಮಾಡಿದೆ ಅಂತ ಹೇಳಿದ್ರೆ ಆ ದೇವರು ಕ್ಷಮಿಸಲ್ಲ. ಈ ಭಾವನೆಯಿಂದ ಅವನು ಸತ್ಸಂಗದಲ್ಲಿ ಇದ್ದುಕೊಂಡು ಒಳ್ಳೆ ಕೆಲಸ ಮಾಡಬೇಕು ಅನ್ನೋ ಆಲೋಚನೆ ತಲೆಯಲ್ಲಿ ಬರ್ತದೆ. ಹೀಗಾಗಿ ಇವತ್ತು ಪುರಾತನ ಕಾಲದಿಂದ ನಮ್ಮ ಹಿರಿಯರೆಲ್ಲರೂ ದೇವಾಲಯಗಳಿರ್ಬೋದು, ಗಿರಿಜಾಘರಗಳಿರ್ಬೋದು, ಯಾವುದೇ ಧಾರ್ಮಿಕ ಕ್ಷೇತ್ರ ಇರ್ಬೋದು, ಅವೆಲ್ಲವನ್ನು ಪುನರುತ್ಥಾನ ಮಾಡುವಂಥದ್ದು, ಅದಕ್ಕೆ ಒಳ್ಳೆ ರೀತಿಯಿಂದ ಅಭಿವೃದ್ಧಿ ಪಡಿಸುವಂಥದ್ದು ಬಹಳ ಅವಶ್ಯಕತೆ. ವರ್ಷನ ನಾವು ಮಾಡ್ತಾ ಬಂದಿದ್ದೀವಿ ಅಂತ. ಮತ್ತೆ ಬರ್ತಾ ಇರುವಾಗ ನಂದ್ರು ಅಲ್ಲೊಂದು ರೂಮ್ ಬೇಕಾಗಿದೆ. ನಾವು ಯಾವುದೇ ಒಂದು ಪ್ರಸಾದ ಮಾಡ್ಲಿಕ್ಕೆ, ಯಾವುದೇ ಒಂದು ವಸ್ತುಗಳು ಇಡ್ಲಿಕ್ಕೆ, ಬೇರೆ ಬೇರೆ ಕಾರಣಕ್ಕಾಗಿ ನಿಮ್ಮ ಒಂದು ಸಂಸದರ ನಿಧಿಯಿಂದ, ಒಂದು ಸಂಸದರ ಬಜೆಟ್ ಇಂದ
ನಮಗೆ ಮಾಡಿಸ್ಬಿಡ್ರಿ ಅಂತ ನೀವು ಕೇಳಿದ್ದೀರಿ. 100ಕ್ಕೆ 100 ನಿಮ್ಮ ಬೇಡಿಕೆಯನ್ನು ನಾನು ಈಡೇರಿಸಲಿಕ್ಕೆ ನಾನು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತೀನಿ. ಅದರ ಜೊತೆ ಪ್ರಸಾದ್ ಯೋಜನೆಯಲ್ಲಿ ಈಗಾಗಲೇ ಗುರುಗಳು ಅಂತ ಇದ್ರು 35 ಲಕ್ಷ ರೂಪಾಯಿ ಒಂದು ಹೋಗಿದೆ ಕೇಂದ್ರಕ್ಕೆ. ನಾವು ಹೋಗಿ ಮತ್ತೆ ಅದಕ್ಕೆ ಅನುದಾನ ತಗೊಂಡು ಬರಬೇಕಾಗಿದೆ ಅಂತ ಹೇಳಿದ್ದಾರೆ. ಅದನ್ನು ಕೂಡ ತಾವು ಏನೇನು ಮಾಹಿತಿಗಳು ಇದಾವೆ ನಮ್ಮ ಹತ್ರ ಡೀಟೇಲ್ಸು ಒಂದು ನೀವು ಎಲ್ಲ ಟ್ರಸ್ಟ್ ವತಿಯಿಂದ ಒಂದು ಸೈನ್ ಮಾಡಿ ಕೊಡ್ರಿ. 100ಕ್ಕೂ ಏನೇ ದೇವಸ್ಥಾನದ ಅಭಿವೃದ್ಧಿಗೋಸ್ಕರ ನಾವು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಿ ಎಷ್ಟಾಯ್ತು ಅಷ್ಟು ಬೇಗ ಅನುದಾನ ನಾವು ಕಲ್ಪಿಸ್ಕೊಡ್ತೀವಿ ಅಂತ ಹೇಳಿ ಮತ್ತೊಂದ್ಸಲ ತಾವೆಲ್ಲರೂ ಇನ್ನೊಂದು ದೊಡ್ಡ ಕಾರ್ಯ ಮಾಡ್ತಾ ಇದ್ದೀವಿ. ಟ್ರಸ್ಟ್ ವತಿಯಿಂದ ಪ್ರತಿ ಶನಿವಾರ ನೀವು ಮಹಾಪ್ರಸಾದ ಮಾಡಿಸ್ತಾ ಇದ್ದೀರಿ. ಬಹಳ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಿ. ಬಹಳ ಸಂತೋಷ ಆಗಿದೆ ಅಂತ ಹೇಳಿ ಮತ್ತೊಂದ್ಸಲ ನಮ್ಮೆಲ್ಲರಿಗೂ ನನ್ನ ಧನ್ಯವಾದಗಳು ಸಲ್ಲಿಸಿ ನನ್ನ 2 ಮಾತುಗಳನ್ನು ಮುಗಿಸುತ್ತೇನೆ. ಅವರು ಪ್ರತಿ ಶನಿವಾರ ಮತ್ತು ಸೋಮವಾರ ಅನ್ನದಾನ ಮಾಡ್ತಾ ಇದ್ದಾರೆ ಅವ್ರ ಟ್ರಸ್ಟ್ ವತಿಯಿಂದ. ಈ ಬಹಳ ಬೆಳ್ಕೊಂಡು ಈ ಸ್ಥಾನದಲ್ಲಿ ಬಂದಿದ್ದೀವಿ. ಇಷ್ಟು ಜಾಸ್ತಿ ಜನ ಇಲ್ಲಿ ಮತ್ತು ಬರ್ತಾ ಇದ್ದಾರೆ. ಮತ್ತು ಇಲ್ಲಿ ಜಾಸ್ತಿ ಮಂದಿ ಮಹಾರಾಷ್ಟ್ರ ಮತ್ತು ಕರ್ನಾಟಕದಿಂದ ಬರ್ತಾರೆ. ಅವರಿಗೆ ಮೂಲಭೂತ ಸೌಲಭ್ಯ ಕೊಡಬೇಕಂತ ನಮ್ಮದು ಎಲ್ಲ ಪೂಜಾರಿಗಳಿಂದ ಒಂದು ಮೆಮೊರಂಡಮ್ ನಾವು ಕೊಡ್ತಾ ಇದ್ದೀವಿ. ನೀವು ನಮ್ಮ MP ಸಾಹೇಬರು ಅವರಿಗೆ ನಾನು ಮುಗಿಸ್ತೀನಿ ಮತ್ತು ನನ್ನ 2 ಮಾತು ಹೇಳಿ ನಾನು ಮುಗಿಸ್ತೀನಿ. ಬ್ಯಾಂಕು ಸೇವೆಯ 50ನೇ ವರ್ಷದ ಪ್ರಗತಿ ಪಥದಲ್ಲಿ ಸಾಗುತ್ತಿದ್ದು ಆಡಿಟ್ನಲ್ಲಿ ಎ ಗ್ರೇಡ್ ಹೊಂದಿರುವ ಬ್ಯಾಂಕ್ ಇದ್ದು ಮುಂಬರುವ ಅಕ್ಟೋಬರ್ನಲ್ಲಿ ಬ್ಯಾಂಕಿನ ಸುವರ್ಣ ಮಹೋತ್ಸವ 7 ದಿನಗಳ ಕಾಲ ಕಾರ್ಯಕ್ರಮಗಳನ್ನು ಏರ್ಪಡಿಸುವುದರ ಜೊತೆಗೆ ವಿಶೇಷವಾಗಿ ಆಚರಿಸಲಾಗುವುದು. ಬ್ಯಾಂಕು ಪ್ರಸಕ್ತ ಸಾಲಿನಲ್ಲಿ 1.25 ಕೋಟಿ ರೂಪಾಯಿ ನಿವ್ವಳ ಲಾಭ ಗಳಿಸಿದೆ ಎಂದು ದಿ ಗಾಂಧಿಗಂಜ್ ಕೋಆಪರೇಟಿವ್ ಬ್ಯಾಂಕಿನ ಅಧ್ಯಕ್ಷರಾದ ವಿಜಯಕುಮಾರ್ ಅಣೆಪ್ಪ ಪಾಟೀಲ್ ಗಾದ್ಕೀರ್ ಅವರು ಹೇಳಿದ್ದರು. ಅವರು ಬ್ಯಾಂಕಿನ ಸುವರ್ಣ ಮಹೋತ್ಸವದ 50ನೇ ವಾರ್ಷಿಕ ಸರ್ವ ಸದಸ್ಯರ ಸಾಮಾನ್ಯ ಸಭೆಯ ಅಧ್ಯಕ್ಷತೆ ವಹಿಸಿ ವಾರ್ಷಿಕ ವರದಿ ಮಂಡಿಸಿ ಬ್ಯಾಂಕಿನ ಪ್ರಗತಿ ವಿವರಿಸಿದ್ದರು. ನೂತನವಾಗಿ ಔರದ್ಬಿನಲ್ಲಿ ಶಾಖೆ ಆರಂಭಿಸಲಾಗಿದೆ. ಮುಖ್ಯ ಕಚೇರಿಯ ಮೇಲ್ಛಾವಣಿಯಲ್ಲಿ ಸೋಲಾರ್ ವಿದ್ಯುತ್ ಉತ್ಪಾದಿಸುವ ಬಳಸುವ ಮೂಲಕ ಬ್ಯಾಂಕಿಗೆ ವಿದ್ಯುತ್ ಬಲ್ಬ್ ಅನ್ನು ಉಳಿಸಿದ್ದು ಸೋಲಾರ್ ಬಳಸುವ ಬೀದರ್ ಜಿಲ್ಲೆಯ ಏಕೈಕ ಬ್ಯಾಂಕ್ ನಮ್ಮದಾಗಿದೆ ಎಂದರು. ಹಿರಿಯ ಸದಸ್ಯ ಶಿವಶರಣಪ್ಪ ವಾಲಿ ಅವರು ಮಾತನಾಡಿ, ಬ್ಯಾಂಕಿನ ಸಂಸ್ಥಾಪಕ ಅಧ್ಯಕ್ಷ ದಿವಂಗತ ಮಹಂತಪ್ಪ ಮಡ್ಕಿ ಅವರ ಚಿತ್ರ ಪುಸ್ತಕದ ಮೇಲೆ ಹಾಕಬೇಕೆಂದವರು ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿಗಳ ಹುದ್ದೆ ಕಾಯಂಗೊಳಿಸಬೇಕು ಮತ್ತು ಭಾರತ ಸೇವಾದಳದಿಂದ ರಾಷ್ಟ್ರಧ್ವಜ ಕುರಿತು ಒಂದು ದಿನದ ಕಾರ್ಯಾಗಾರ ಏರ್ಪಡಿಸಿ ಮಾಹಿತಿ ನೀಡುವಂತಾಗಬೇಕೆಂದರು. ಅದಕ್ಕೆ ಅಧ್ಯಕ್ಷರು ಪರಿಗಣಿಸಲಾಗುವುದೆಂದು ಉತ್ತರಿಸಿದ್ದರು. ಬಸವಣ್ಣಪ್ಪ ನೇಳ್ಗಿ ಅವರು ಪ್ರಸ್ತಾಪಿಸಿ ಬ್ಯಾಂಕಿನ ಲಾಭಕ್ಕೆ ಮತ್ತು ಕಾರ್ಯಕ್ಷಮತೆಗೆ ಅಭಿನಂದಿಸಿದ್ದರು. ಶರಣಪ್ಪ ಬಿರಾದರ್ ಯಶಸ್ವಿನ ಕಾರ್ಡ್ ಶೀಘ್ರವಾಗಿ ನೀಡಬೇಕೆಂದರು. ಬಿಜಿ ಶೆಟ್ಕರ್ ಮಾತನಾಡಿ, ಹಿರಿಯ ಸದಸ್ಯರಿಗೆ ಲಿಫ್ಟ್ ವ್ಯವಸ್ಥೆ ಕಲ್ಪಿಸಬೇಕೆಂದರು. ನಾಗಶೆಟ್ಟಿ ಧರ್ಮಪುರ್ ಚಂದ್ರಶೇಖರ್ ಗಾದಾ ಮಾತನಾಡಿ, ಸದಸ್ಯರಿಗೆ ಸುವರ್ಣ ಮಹೋತ್ಸವದ ಕಾಣಿಕೆ ಕೊಡಬೇಕೆಂದರು. ಚನ್ನಬಸವರಾಜ್ ಹರಗಡೆ ಸದಸ್ಯರು ಮರಣೋತ್ತರ ನಿಧಿ ಹೆಚ್ಚಿಸಬೇಕೆಂದರು. ನಾಗಭೂಷಣ್ ಕಮ್ಠಾಣ್ ಬ್ಯಾಂಕಿನ ಸಾಲಕ್ಕೆ ವಿಮೆ ವ್ಯವಸ್ಥೆ ಒದಗಿಸಬೇಕೆಂದು ಮನವಿ ಮಾಡಿದ್ದರು. BS ಪಾಟೀಲ್ ವಕೀಲರು ಹಾರುಗೇರಿ ಮಾತನಾಡಿ ಪ್ರಗತಿ ಸಾಧನೆಗೆ ಶ್ಲಾಘಿಸಿದ್ದರು. TR ದೊಡ್ಡೆ ಮಾತನಾಡಿ ಶೈಕ್ಷಣಿಕ ಸಾಲ ನೀಡಬೇಕೆಂದರು. ಶ್ರೀಮತಿ ಭಾರತಿ ವಸ್ತ್ರದ್ ಮಾತನಾಡಿ ಮಹಿಳಾ ಪುನಶ್ಚೇತನ ಕಾರ್ಯಕ್ರಮ ಹಮ್ಮಿಕೊಳ್ಳಲು ಕೋರಿದ್ದರು. ಅಧ್ಯಕ್ಷರು ಸದಸ್ಯರುಗಳ ಮನವಿಗಳನ್ನು ಆಲಿಸಿ ಪರಿಶೀಲಿಸಿ ಪರಿಗಣಿಸಿ ತಮ್ಮ ಸಲಹೆಗಳನ್ನು ಈಡೇರಿಸುವುದಾಗಿ ಭರವಸೆ ನೀಡಿದ್ದರು. ಬ್ಯಾಂಕು 8,796 ಸದಸ್ಯತ್ವ ಹೊಂದಿದ್ದು 5.19 ಕೋಟಿಗೂ ಷೇರು ಬಂಡವಾಳ 226.41 ಕೋಟಿ ರೂಪಾಯಿ ಠೇವಣಿ ಸಾಲ ಮತ್ತು ಮುಂಗಡ 151.25 ಕೋಟಿ ರೂಪಾಯಿ ದುರ್ಬಲ ವರ್ಗದ ಸಾಲ 24.64 ಕೋಟಿ ರೂಪಾಯಿ ಇದೆ ಎಂದು ಬ್ಯಾಂಕಿನ ಅಧ್ಯಕ್ಷರಾದ ವಿಜಯಕುಮಾರ್ ಅಣೆಪ್ಪ ಪಾಟೀಲ್ ಗಾದ್ಕೀರ್ ಅವರು ಹೇಳಿ ಸರ್ವ ಸದಸ್ಯರಿಗೆ ಕೃತಜ್ಞತೆ ಸಲ್ಲಿಸಿದ್ದರು. ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಶ್ರೀಮತಿ ಮಹಾನಂದ ಪಾಟೀಲ್ ರವರು ವಾರ್ಷಿಕ ವರದಿ ಓದಿ ಬ್ಯಾಂಕಿನ ಮುಂಬರುವ 2024-25ನೇ ಸಾಲಿನ ಕಾರ್ಯಚಟುವಟಿಕೆಗಳ ಬಗ್ಗೆ ತಿಳಿಸುತ್ತಾ ಬ್ಯಾಂಕ್ 255 ಕೋಟಿ ರೂಪಾಯಿ ಠೇವಣಿ ಸಂಗ್ರಹಿಸಲು 187 ಕೋಟಿ ಸಾಲ ನೀಡಲು ಗುರಿ ಹೊಂದಿದ್ದು ದುಡಿಯುವ ಬಂಡವಾಳ 291 ಕೋಟಿ ರೂಪಾಯಿ ಗುರಿ ಇಟ್ಟುಕೊಳ್ಳಲಾಗಿದೆ. ಗ್ರಾಹಕರ ಸೇವೆಗಾಗಿ ಫೋನ್ಪೇ, UPI, ಗೂಗಲ್ ಪೇ, ಪೇಟಿಎಂ ನ್ಯಾಚ್, IMPS ಮೊಬೈಲ್ ಬ್ಯಾಂಕಿಂಗ್ ಅಳವಡಿಸಲಾಗಿದೆ.
ಬೀದರ್ ನಗರದ ಹೊರವಲಯದಲ್ಲಿ ಸಹಕಾರಿ ಶಿಕ್ಷಣ ತರಬೇತಿ ಕೇಂದ್ರ ಆರಂಭಿಸಲು ಉದ್ದೇಶಿಸಲಾಗಿದೆ. ಸಭೆಯ ವೇದಿಕೆಯ ಮೇಲೆ ಬ್ಯಾಂಕಿನ ಉಪಾಧ್ಯಕ್ಷರಾದ ಮಡಿವಾಳಪ್ಪ ಗಂಗಶೆಟ್ಟಿ, ನಿರ್ದೇಶಕರಾದ ಅಶೋಕ್ ಕುಮಾರ್ ಲಾಚುರಿಯೆ, ಕಾಶಿನಾಥ್ ಶೆಟ್ಕರ್, ಸೂರ್ಯಕಾಂತ್ ಶೆಟ್ಕರ್, ಸುನಿಲ್ ಕುಮಾರ್ ಬಿರಾದರ್, ಜಯಕುಮಾರ್ ಕಾಂಗೆ, ಕಮಲ್ ಕಿಶೋರ್ ಅಟಲ್, ಅಂತೇಶ್ವರ್ ಶೆಟ್ಕರ್, ಭರತ್ ಶೆಟ್ಕರ್, ಅಮರ್ನಾಥ್ ಫೂಲೇಕರ್, ಶಿವನಾಥ್ ಪಾಟೀಲ್, ಶ್ರೀಮತಿ ಶಾಂತಾ ಖಂಡ್ರೆ, ಶ್ರೀಮತಿ ಜ್ಯೋತಿ ಗೌರ್ಶೆಟ್ಟಿ, ವೃತ್ತಿಪರ ನಿರ್ದೇಶಕ ಮಲ್ಲಿಕಾರ್ಜುನ್ ಕಾರ್ಬಾರಿ ಉಪಸ್ಥಿತರಿದ್ದರು. ಬ್ಯಾಂಕಿನ ಸಲಹೆಗಾರರಾದ ವಿಶ್ವನಾಥ್ ಕೋಟ್ಗೆ, ವ್ಯವಸ್ಥಾಪಕರಾದ ಶ್ರೀಕಾಂತ್ ಶೆಟ್ಕರ್, ಡಾಕ್ಟರ್ ರಜನೀಶ್ ವಾಲಿ, ದೀಪಕ್ ವಾಲಿ, ರಾಜೇಂದ್ರ ರೆಡ್ಡಿ ಶೇರಿಕರ್, ನಿಜಪ್ಪ ಪತ್ರಿ, ಸುನಿಲ್ ಮೊಟ್ಟೆ, ಪಂಡಿತ್ ಪಾಟೀಲ್, ಶ್ರೀಮತಿ ರೇಖಾ ಮಡ್ಡೆ, ಶ್ರೀಮತಿ ಶಾಂತಮ್ಮ ಶೆಟ್ಕರ್, ಶ್ರೀಮತಿ ಸವಿತಾ ಮಲ್ಲಿಕಾರ್ಜುನ್, ಶ್ರೀಮತಿ ನಾಗಮ್ಮ ಸ್ವಾಮಿ, ಶ್ರೀಮತಿ ಅನಿತಾ ಸ್ವಾಮಿ, ಶ್ರೀಮತಿ ಪ್ರಮೀಳಾ ಶಾಸ್ತ್ರಿ, ಶ್ರೀಮತಿ ಶೈಲಾ ದುಮ್ಮನ್ಸೂರೆ, ವಿಶ್ವನಾಥ್ ಕಾಜಿ, ಸೋಮನಾಥ್ ಅಷ್ಟೂರೆ, ಶಿವಲಿಂಗಪ್ಪ ಜಲಾದೆ, ವಿಜಯಕುಮಾರ್ ಬೋರಾಳ್, ಉಮೇಶ್ ಮೂಲಿಮನಿ, ಶಾಂತಲಿಂಗ ಸಾವಳಗಿ, ಜಿಕೆ ಸ್ವಾಮಿ, ವೀರಯ್ಯ ಸ್ವಾಮಿ, ನಾಗರಾಜ್ ಭಂಡೆ, ಹನುಮಂತ್ ಮೈಲಾರೆ, ಧನ್ರಾಜ್ ಲಾಚುರಿಯ, ಶರಣಯ್ಯ ಸ್ವಾಮಿ, ಸಂಜಯ್ ಕುಮಾರ್ ಪಾಟೀಲ್ ವಕೀಲರು, ಪ್ರಶಾಂತ್ ಉದ್ಗಿರೆ, ದೇಶಪ್ಪ ಬಿರಾದರ್, ಸತೀಶ್ ಪಾಟೀಲ್, ಕಾಶಿನಾಥ್ ಬಾಳ್ವ್ರೆ, ಬಸವರಾಜ್ ಶೀಲ್ವಂತ್, ಜಯಶ್ರೀ ಶೆಟ್ಕರ್, ಮಲ್ಲಿಕಾರ್ಜುನ್ ಶೆಟ್ಕರ್, ಪ್ರಹ್ಲಾದ್ ಕುಮಾರ್ ಲಾಚುರಿಯೆ, ಶಶಿಕಲಾ ಬಾರೋಳೆ ಅವರುಗಳು ಹಿಂದಿನ ಸಭೆಯ ಗೊತ್ತುವಳಿಗಳಿಗೆ ಅನುಮೋದಿಸಿದ್ದರು. ಬ್ಯಾಂಕಿನ ಸದಸ್ಯರುಗಳು ಮತ್ತು ಬ್ಯಾಂಕಿನ ಎಲ್ಲ ಶಾಖೆಗಳ ವ್ಯವಸ್ಥಾಪಕರುಗಳು, ಸಿಬ್ಬಂದಿಯವರು ಈ ಸಭೆಯಲ್ಲಿ ಭಾಗವಹಿಸಿದ್ದರು. ಪ್ರಾರಂಭದಲ್ಲಿ ದೇಶದ ಗಣ್ಯರ, ಬ್ಯಾಂಕಿನ ಮಾಜಿ ನಿರ್ದೇಶಕ ಮತ್ತು ಮಾಜಿ ಶಾಸಕ ದಿವಂಗತ ರಮೇಶ್ ಕುಮಾರ್ ಪಾಂಡೆ ಸೇರಿದಂತೆ 38 ಸದಸ್ಯರ ನಿಧನಕ್ಕೆ 2 ನಿಮಿಷಗಳ ಕಾಲ ಮೌನ ಆಚರಿಸಿ ಶ್ರದ್ಧಾಂಜಲಿ ಅರ್ಪಿಸಲಾಯಿತು. ಕುಮಾರಿ ಸೋಮೇಶ್ವರಿ ರಾಮಲಿಂಗ ಸ್ವಾಗತ ಗೀತೆ ಹಾಡಿದ್ದರು. ಬಸವರಾಜ್ ನಾಸೆ ಅವರು ಸ್ವಾಗತಿಸಿ ನಿರೂಪಿಸಿದ್ದರು. ಸಿಇಒ ಮಹಾನಂದ ಪಾಟೀಲ್ ರವರು ಪ್ರಾಸ್ತಾವಿಕವಾಗಿ ಮಾತನಾಡಿ ಬ್ಯಾಂಕಿನ ವಾರ್ಷಿಕ ವರದಿಯನ್ನು ಓದಿದ್ದರು. ಸದಸ್ಯರ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಸನ್ಮಾನಿಸಿ ಗೌರವಿಸಲಾಯಿತು. ಕೊನೆಯಲ್ಲಿ ನಿರ್ದೇಶಕ ಜಯಕುಮಾರ್ ಕಾಂಗೆ ವಂದಿಸಿದರು. ಇದು ನಾನು ಹೊಗಳಿಕೆ ಅಂತಲ್ಲ, ಸತ್ಯವನ್ನು ಹೇಳೋದು ಹೊಗಳಿಕೆ ಆಗೋದಿಲ್ಲ, ಇಲ್ಲದನ್ನು ಹೇಳಿದ್ರೆ ಹೊಗಳಿಕೆ ಆಗ್ತದೆ. ಆದರೆ ತಾವು ಒಳ್ಳೆಯ ರೀತಿಯಿಂದ ಕಾರ್ಯ ಮಾಡಿದ್ದೀರಿ. ಮುಂದೆ ಒಂದು ವಿಶೇಷ 50ನೇ ವರ್ಷದ ನಾವು ಪುಸ್ತಕ ತೆಗೆದಾಗ ನಮ್ಮ ನಾಗಪ್ಪ ಮಾಡ್ತಿಯವರು ಒಂದು ಫೋಟೋ ಇರಬೇಕಾಗಿತ್ತು. ಯಾಕಂತಂದರೆ ಅವರು ಸ್ಥಾಪಕರು 50 ವರ್ಷದಲ್ಲಿ ಕಾಲಿಟ್ಟಾಗ ಇಲ್ಲಿ ಯಾವ ರೀತಿ ಒಂದು ಚಿಹ್ನೆ ಇದೆ ಬ್ಯಾಂಕಿಂದು, ಅದರ ಪಕ್ಕದಲ್ಲಿ ಆ ಕಡೆ ಒಂದು ಕಡೆ ಸಣ್ಣದೇ ಹಾಕೋದು ಅವ್ರದ್ದು ಒಂದು ಫೋಟೋ ಹಾಕಬೇಕಾಗಿತ್ತು. ಮುಂದೆ ಸುವರ್ಣ ಇವರು ಮಾಡ್ತಾ ಇದ್ದಾಗ ಆವಾಗ ಅದನ್ನು ಮಾಡಬೇಕು ಅಂತ ಕೇಳ್ಕೊಳ್ತೀವಿ. ಈಗ ಮನೆ ಮಾಡ್ತೀವಲ್ಲ ಅವಾಗ ನಾವು ಅದನ್ನು ಹಾಕಿ ತಮ್ಮ ಮಾತಿಗೆ ನಾವು ಇದು ಬರಕ ಶೋಭಾ ಬರಕ ಮಾಡ್ತೀವಿ. ಧನ್ಯವಾದ. 26.41 ಕೋಟಿಗೆ ವೃದ್ಧಿಯಾಗಿದೆ. ನಿವ್ವಳ ರೂಪಾಯಿ 15.65 ಕೋಟಿ, ಶೇಕಡ 7.43% ಪ್ರಗತಿ ಕಂಡು ಉತ್ತಮ ಸಾಧನೆಯನ್ನು ಮಾಡಿದೆ. ಸಾಲ ಮತ್ತು ಮುಂಗಡಗಳು, ವಾಣಿಜ್ಯ ಹಾಗೂ ರಾಷ್ಟ್ರೀಕೃತ ಬ್ಯಾಂಕುಗಳ ತೀವ್ರ ಸ್ಪರ್ಧೆ ನಡುವೆಯೂ ಬ್ಯಾಂಕು ಸಾಲ ನೀಡುವಲ್ಲಿ ಸಕಾರಾತ್ಮಕವಾಗಿ ವೃದ್ಧಿಯಾಗಿರುತ್ತದೆ ಎಂದು ವರ್ಷದ ಪ್ರಾರಂಭದಲ್ಲಿ ನೀಡಿದ ಒಟ್ಟು ಸಾಲ ರೂಪಾಯಿ 124.44 ಕೋಟಿ ಇದ್ದು, ಈ ವರ್ಷದ ಕೊನೆಯಲ್ಲಿ ರೂಪಾಯಿ 151.25 ಕೋಟಿ ಇರುತ್ತದೆ. ರೂಪಾಯಿ 26.31 ಕೋಟಿ ವೃದ್ಧಿಯಾಗಿ ಶೇಕಡ 21.05% ಆಗಿರುತ್ತದೆ. 30 ಕಿಲೋವ್ಯಾಟ್ ಸೋಲಾರ್ ನಾವು ಮ್ಯಾಲ ಅಳವಡಿಸಿದ್ದೀವಿ. ಸುಮಾರು 70 ರಿಂದ 80 ಸಾವಿರ ನಾವು ಪ್ರತಿ ತಿಂಗಳು ಎಲೆಕ್ಟ್ರಿಸಿಟಿ ಬಿಲ್ ಬರ್ತಾ ಇತ್ತು. ಇವತ್ತು ಅದು 40% 60% ರೆಡ್ಯೂಸ್ ಆಗಿ 40% ಬರ್ತಾ ಇದೆ. ಸುಮಾರು 30 ಕಿಲೋವ್ಯಾಟ್ ನಾವು ಏನು ಸೋಲಾರ್ ಮ್ಯಾಲ ಅಳವಡಿಸಿದ್ದೀವಿ ನಾವು. ಒಳ್ಳೆಯ ರೀತಿಯಿಂದ ಕಳೆದ 50 ವರ್ಷಗಳಿಂದ ಯೂನಿಯನ್ ಬ್ಯಾಂಕ್ ಕೆಲಸ ಮಾಡ್ತಾ ಬಂದಿದೆ. ಭಾಳ ಸಂತೋಷದ ವಿಷಯ. ಎಲ್ಲ ತಾಲೂಕುಗಳಲ್ಲಿ ಅವರು ಬ್ರಾಂಚ್ ಮಾಡಿದ್ದಾರೆ, ಇದು ಸಹ ಸ್ವಾಗತಾರ್ಹ. ಅಲ್ಲಿಯೂ ಒಳ್ಳೆಯ ಕೆಲಸ ಆಗ್ತಾ ಇದೆ, ಭಾಳ ಸಂತೋಷ. ನಾನು ಲಾಸ್ಟ್ ವೀಕಿಂದ ಹೇಳಿದ್ದೆ ಲಿಫ್ಟ್ ಮಾಡ್ರಪ್ಪ ಅಂತೇಳಿ, ಬರೋರಿಗೆ ಏಜ್ ಜನರಿಗೆ ತ್ರಾಸಾಗುತ್ತೆ, ಲಿಫ್ಟ್ ಪ್ರಾವಿಷನ್ ಅಟ್ಲೀಸ್ಟ್ ನೆಕ್ಸ್ಟ್ ಜನವರಿವರೆಗೆಲ್ಲ ಮಾಡಿರಿ. ಎರಡನೇ ವಿಷಯ, ಸದಸ್ಯರಿಗೆ ಹೇಳಿದ್ರು ಅಣ್ಣರೊಬ್ಬರು, ಬಡ್ಡಿ ದರದಲ್ಲಿ ಏನಾದರೂ ಮಾಡ್ಬೋದೇನೋ, ರೆಗ್ಯುಲರ್ ಪೇಮೆಂಟ್ ಯಾರು ಮಾಡ್ತಾರೆ ಬಡ್ಡಿ ಅವ್ರಿಗೆ ಇನ್ಸೆಂಟಿವ್ ಕೊಡ್ಬೋದಲ್ಲ.
there are provisions in the law where who is paying regularly interest ಯಾವುದು ಓಡಿಯೋ ಆಗಿಲ್ಲ ಅಂತ ಹೆಂಗೆ ಪೆನಾಲ್ಟಿ ಇಂಟ್ರೆಸ್ಟ್ ಚಾರ್ಜ್ ಮಾಡ್ತೀರಾ? ಸೊ ಹಾಗೆ ರೆಗ್ಯುಲರ್ಲಿ ಇಂಟ್ರೆಸ್ಟ್ ಪೇ ಮಾಡ್ತಾರೆ, ಅವ್ರಿಗೆ ಕನ್ಸೆಷನ್ ಕೊಡ್ಬೋದು ಅಂತ ನನಗೆ ಪ್ರಾವಿಷನ್ ತೆಗೆದ್ರೆ ಕೊಡ್ರಿ ದಯಮಾಡಿ. ಏನು ಸೋಲಾರ್ ಇತ್ತು ಅದು ಆದ ತಕ್ಷಣ ನೆಕ್ಸ್ಟ್ ಅದೇ ಇದೆ ನಮ್ಮಲ್ಲಿ, ಅದನ್ನೇ ಮಾಡಬೇಕಾಗಿದೆ ನಾವು. ನೆಕ್ಸ್ಟ್ ನೀವು GB ಬರೋವರೆಗೆ ಲಿಫ್ಟ್ನಾಗ ಬರ್ತೀವಿ ಅಂತ ಸ್ವಲ್ಪ ಭರವಸೆ ಕೊಡ್ತೀನಿ ನಾನು. ಅದೇ ರೀತಿಯಾಗಿ ನಾವು ಹೇಳಿದ್ರೆ ಇಂಟ್ರೆಸ್ಟ್ ಬಗ್ಗೆ ನೀವು ಹೇಳಿದ ಒಂದು ಮಾತೇನು, ಯಾರು ರೆಗ್ಯುಲರ್ ಆಗಿ ವಿತೌಟ್ ಪೆನಾಲ್ಟಿ ವಿತೌಟ್ ಓಲ್ಡ್ ಡ್ಯೂ ಮಾಡ್ತಾರ ಅದ್ರ ಬಗ್ಗೆ ನಾವು ನಮ್ಮ ಬೋರ್ಡ್ನಲ್ಲಿ ವಿಚಾರ ಮಾಡ್ತೀವಿ ಏನು ಮಾಡ್ಬೋದು ಅಂತ. ಮತ್ತು ಕಾರ್ಯಕ್ರಮ ಬಗ್ಗೆ ತಾವು ಹೇಳಿ ಬರ್ಲಕ್ಕೆ ಅನುಕೂಲ ಅಂತ ನಾವು ಎಲ್ಲ ನಮ್ಮ ಬ್ರಾಂಚ್ನವರಿಗೆ, ನಮ್ಮ ಬ್ಯಾಂಕ್ ಇರೋದೇ ನಮ್ಮ ಮೇನ್ ಉದ್ದೇಶ ಅಂದ್ರೆ ನಮ್ಮ ಸದಸ್ಯರೇ ಬ್ಯಾಂಕ್, ನಾವು ಸದಸ್ಯರ ಬಗ್ಗೆ ಬಹಳ ಕಾಳಜಿ ವಹಿಸಿ ಆ ಕಾರ್ಯಕ್ರಮ ಮಾಡ್ತೀವಿ ಅಂತ ಭರವಸೆ ಕೊಡ್ತೀನಿ. ಧನ್ಯವಾದ. ಕಾರ್ಯಕ್ರಮದ 50ನೇ ವರ್ಷದ ಒಂದು ಶುಭ ಸಂದರ್ಭದಲ್ಲಿ ಮಹಿಳೆಯರಿಗಾಗಿ ಒಂದು ಪ್ರತ್ಯೇಕ ಕಾರ್ಯಕ್ರಮವನ್ನು ಇಟ್ಟುಕೊಂಡು ಪುನಶ್ಚೇತನ ಮತ್ತು ಜಾಗೃತಿ, ಹಣಕಾಸಿನ ಜಾಗೃತಿಯ ವಿಷಯವನ್ನು ಕುರಿತಂತೆ ಒಂದು ತರಬೇತಿಯನ್ನು ಕೊಟ್ಟು ಪ್ರೇರಣೆ ಕೊಡಬೇಕು. ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರು ಇಲ್ಲಿ ಸದಸ್ಯರ ಆಗಲಿಕ್ಕೆ ಪ್ರೇರಣೆ ಕೊಡಬೇಕು ಅಂತ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ಆ ಕಾರ್ಯಕ್ರಮಕ್ಕೆ ನಾವು ಮುಂಚೆನೋ ಆದಮೇಲೋ 7 ದಿವಸ ಕಾರ್ಯಕ್ರಮ ಮಾಡ್ಬೇಕಂತ ಇದ್ದೀವಿ. ಅದರಲ್ಲಿ ನಾವು ಹೇಳಿದ್ದೊಂದು 1 ದಿವಸ ಕಾರ್ಯಕ್ರಮ ಇಟ್ಕೊಳ್ತೀವಿ ಅಂತ ತಮಗೆ ಆಶ್ವಾಸನೆ ಕೊಡ್ತೀನಿ. ಧನ್ಯವಾದ. ಮೂಡ ಹಗರಣಕ್ಕೆ ಸಂಬಂಧಿಸಿದಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧ ಪ್ರಾಸಿಕ್ಯೂಷನ್ಗೆ ನೀಡಿರುವ ಅನುಮತಿಯನ್ನು ವಾಪಸ್ ಪಡೆಯಬೇಕು ಎಂದು ಆಗ್ರಹಿಸಿ ಜಿಲ್ಲೆಯ ಗೊಂಡಕುರುಬ ಪರ ಸಂಘಟನೆಗಳ ಕಾರ್ಯಕರ್ತರು ನಗರದಲ್ಲಿ ಪ್ರತಿಭಟನಾ ಮೆರವಣಿಗೆ ನಡೆಸಿದರು. ನಗರದ ಬೊಮ್ಮಗೊಂಡೇಶ್ವರ ವೃತ್ತದ ಬಳಿ ಸೇರಿದ ಕಾರ್ಯಕರ್ತರು ಅಲ್ಲಿಂದ ಜಿಲ್ಲಾಗೊಂಡ ವಿದ್ಯಾರ್ಥಿ ಸಂಘದ ನೇತೃತ್ವದಲ್ಲಿ ಬಸವೇಶ್ವರ ವೃತ್ತ, ಮಹಾವೀರ್ ವೃತ್ತ, ಡಾಕ್ಟರ್ ಅಂಬೇಡ್ಕರ್ ವೃತ್ತ, ಶಿವಾಜಿ ವೃತ್ತದ ಮಾರ್ಗವಾಗಿ ಮೆರವಣಿಗೆಯಲ್ಲಿ ಜಿಲ್ಲಾಧಿಕಾರಿ ಕಚೇರಿಗೆ ಬಂದರು. ರಾಷ್ಟ್ರಪತಿಗೆ ಬರೆದ ಮನವಿ ಪತ್ರವನ್ನು ಜಿಲ್ಲಾಗೊಂಡ ವಿದ್ಯಾರ್ಥಿ ಸಂಘದ ಅಧ್ಯಕ್ಷ ಸಂತೋಷ್ ಕುಮಾರ್ ಜೋರ್ದಪ್ಗೆ ಅವರು ಹೆಚ್ಚುವರಿ ಜಿಲ್ಲಾಧಿಕಾರಿ ಶಿವಕುಮಾರ್ ಶೀಲ್ವಂತ್ ಅವರಿಗೆ ಸಲ್ಲಿಸಿದರು. ಮೂಡ ಹಗರಣಕ್ಕೆ ಸಂಬಂಧಿಸಿದಂತೆ ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿರುವ ರಾಜ್ಯಪಾಲರಾದ ಥಾವರ್ ಚಂದ್ ಗೆಹ್ಲೋಟ್ ಅವರ ಕ್ರಮ ಸಂವಿಧಾನ ವಿರೋಧಿಯಾಗಿದೆ ಎಂದು ಹೇಳಿದರು. ಮೂಡ ಹಗರಣಕ್ಕೆ ಸಂಬಂಧಿಸಿದಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧ ಪ್ರಾಸಿಕ್ಯೂಷನ್ಗೆ ನೀಡಿರುವ ಅನುಮತಿಯನ್ನು ಹಿಂಪಡೆಯಲು ಒತ್ತಾಯಿಸಿ ಬೀದರ್ನಲ್ಲಿ ಪ್ರತಿಭಟನೆ ನಡೆಸಿದ ಜಿಲ್ಲೆಯ ಗೊಂಡಕುರುಬ ಪರ ಸಂಘಟನೆಗಳ ಕಾರ್ಯಕರ್ತರು ಹೆಚ್ಚುವರಿ ಜಿಲ್ಲಾಧಿಕಾರಿ ಶಿವಕುಮಾರ್ ಶೀಲ್ವಂತ್ ಅವರಿಗೆ ಮನವಿ ಪತ್ರ ಸಲ್ಲಿಸಿದ್ದರು. ಗೊಂಡಪರ ಸಂಘಟನೆಗಳಿಗಿಂತ ಪ್ರತಿಭಟನೆ, ರಾಷ್ಟ್ರಪತಿಗೆ ಮನವಿ ಪತ್ರ, ಸಿಎಂ ವಿರುದ್ಧದ ಪ್ರಾಸಿಕ್ಯೂಷನ್ಗೆ ಅನುಮತಿ ವಾಪಸ್ಗೆ ಆಗ್ರಹ, ಕೇಂದ್ರ ಸರ್ಕಾರದ ಅಧಿಕಾರದ ದುರುಪಯೋಗ ಪಡಿಸಿಕೊಂಡು ಕರ್ನಾಟಕ ಸರ್ಕಾರವನ್ನು ಬೀಳಿಸುವ ಕುತಂತ್ರ ನಡೆಸುತ್ತಿದೆ. ಸಿದ್ದರಾಮಯ್ಯ ಅವರ ನೇತೃತ್ವದ ರಾಜ್ಯ ಸರ್ಕಾರ ಜನಪರ ಯೋಜನೆಗಳೊಂದಿಗೆ ಕರ್ನಾಟಕದಲ್ಲಿ ಉತ್ತಮ ಆಡಳಿತ ನೀಡುತ್ತಿದೆ. ಕಾರಣ ಸರ್ಕಾರದ ವಿರುದ್ಧ ದ್ವೇಷದ ರಾಜಕಾರಣ ಮಾಡಲಾಗುತ್ತಿದೆ ಎಂದು ಆರೋಪಿಸಿದ್ದರು. ಸಾಂವಿಧಾನಿಕ ಹುದ್ದೆಯಲ್ಲಿ ಇರುವ ರಾಜ್ಯಪಾಲರು ಕೇಂದ್ರದ ಅಣತಿಯಂತೆ ಕಾರ್ಯನಿರ್ವಹಿಸುತ್ತಿದ್ದಾರೆ. ಮುಖ್ಯಮಂತ್ರಿ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿರುವುದು ರಾಜಕೀಯ ಪ್ರೇರಿತವಾಗಿದೆ. ರಾಷ್ಟ್ರಪತಿ ಅವರು ಕೂಡಲೇ ಮುಖ್ಯಮಂತ್ರಿ ವಿರುದ್ಧ ಪ್ರಾಸಿಕ್ಯೂಷನ್ಗೆ ನೀಡಿರುವ ಅನುಮತಿಯನ್ನು ಹಿಂಪಡೆಯಲು ರಾಜ್ಯಪಾಲರಿಗೆ ಸೂಚಿಸಬೇಕು ಎಂದು ಮನವಿ ಮಾಡಿದ್ದರು. ಕರ್ನಾಟಕ ಕುರಿ ಮತ್ತು ಉಣ್ಣೆ ಅಭಿವೃದ್ಧಿ ನಿಗಮದ ಮಾಜಿ ಅಧ್ಯಕ್ಷ ಪಂಡಿತರಾವ್ ಛಿದ್ರಿ, ಮುಖಂಡರಾದ ಮಾಳಪ್ಪ ಅಡ್ಸಾರೆ, ಚಂದ್ರಕಾಂತ್ ಮೇತ್ರೆ, ನರ್ಸಿಂಗ್ ಚಂದಾಪುರೆ, ಭೀಮ್ಸಿಂಗ್ ಮಲ್ಕಾಪುರ್, ಎಂಎಸ್ ಕಡ್ಗಿ, ಪಿಎಸ್ ಇಟ್ಕಂಪಳ್ಳಿ, ರಘುನಾಥ್ ಭೂರೆ, ಬಾಬುರಾವ್ ಸಂಗುಳ್ಗಿ, ರಮೇಶ್ ಚನ್ವಾಡ, ವಿಠಲ್ ರಾಜ್ಗೀರ, ಹನುಮಂತ್ ಪಂಚಭಾಯ್, ನಾಗೇಶ್ ಚಾನಕ್ನೋರ್, ಪಂಡಿತ್ ಭಾವ್ಗಿ, ಬಸವರಾಜ್ ಕುತಾಬಾದ್, ಬಸವರಾಜ್ ಭಾವ್ಗಿ, ಮಾರುತಿ ಗಾದ್ಗಿ, ಪಂಡರಿ ಡೊಣ್ಣೆ, ಅನಿಲ್ ಹೂಗೇರಿ, ಸಂಗಮೇಶ್ ಏಣ್ಕೂರೆ, ಸುನಿಲ್ ಚಿಲ್ಲರ್ಗಿ, ಗಾಳೆಪ್ಪ ಅಂತಿ, ಮಲ್ಲಿಕಾರ್ಜುನ್ ಸೊಂಡೆ, ದೇವೇಂದ್ರ ಗೋಡಂಪಳ್ಳಿ, ಅನಿಲ್ ಚಿಲ್ಲರ್ಗಿ, ಬಾಬು ಸಂಗ್ನಹಳ್ಳಿ, ಎಂಪಿ ವೈಜನಾಥ್, ವಿಜಯಕುಮಾರ್ ಬೆಲ್ಹಳ್ಳಿ, ಸಿದ್ದು ಬಾವ್ಗಿ, ಸಿದ್ದಗೊಂಡ ಸಿದ್ದೇಶ್ವರ್, ಮಲ್ಲಿಕಾರ್ಜುನ್ ಸಾತೊಳ್ಳಿ, ಕಲ್ಲಪ್ಪ ಯರ್ನಳ್ಳಿ, ಅಂಬರೀಶ್ ಮಲ್ಲೇಶಿ, ಪರಮೇಶ್ ಕೊಳ್ಳೆ, ಬಾಲಾಜಿ ಜಬಾಡೆ, ಶಾಂತಮ್ಮ ಡೋಣ್ಗಾಪುರೆ, ದಿಗಂಬರ್ ಮಾಸಿಮಾಡ್, ಪಂಡಿತ್ ಡೊಣ್ಣೆ, ಸಿದ್ದು ಗಾದ್ಗಿ, ಶ್ರೀಕಾಂತ್ ಗೋರ್ನಳ್ಳಿ, ಗೋವಿಂದ ದುರ್ಗೆ, ಸಾಯಿನಾಥ್ ಬಾಳೂರ್, ವೀರ್ಶೆಟ್ಟಿ ಗೌಸ್ಪುರ್, ಅನಿಲ್ ಬಾಳೂರೆ, ಸಂತೋಷ್ ಕಮಟಾಣ್, ಪಂಡಿತ್ ಫತೇಪುರ್, ಶರಣು ಚಿಮ್ಕೋಡ್, ಶ್ರೀನಾಥ್ ಬಾಜೋಳ್ಗ, ವೈಜನಾಥ್ ವಡ್ಡೆ ಮೊದಲಾದವರು ಪಾಲ್ಗೊಂಡಿದ್ದರು.
ಇವರ ಮೇಲೆ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡಿ ಇವರಿಗೆ ಹೇಗಾದ್ರೂ ಮಾಡಿ ಸಿಗಿಸಬೇಕು. ಒಳ್ಳೆಯ ಆಡಳಿತಗಾರನಿಗೆ ಇಂತಹ ಮುಖ್ಯಮಂತ್ರಿಗಳು ಮುಂದೆಂದು ಬರೋದಿಲ್ಲ. ಅರ್ಥ ಮಾಡಿಕೊಳ್ಬೇಕು, ಯಾರು ದೂರ ಕೊಡ್ತಾ ಇದ್ದಾರ, ಯಾರು ಆರೋಪ ಮಾಡ್ತಾ ಇದ್ದಾರ. ಎಲ್ಲ ವರ್ಗದ ಪರವಾಗಿ ಕೆಲಸ ಮಾಡ್ತಕ್ಕಂಥ ಸಿದ್ದರಾಮಯ್ಯನವರಿಗೆ ಇಂತ ಸತ್ವ ಪರೀಕ್ಷೆ ಮಾಡ್ತಾ ಇದ್ದೀರಲ್ಲ, ಇದು ಸರಿಯಾದ ರಾಜಕಾರಣಿ ಅಲ್ಲ. ರಾಜ್ಯದಲ್ಲಿ ರಿವೆಂಜ್ ರಾಜಕಾರಣ ಮಾಡಬಾರ್ದು. ಯಾವತ್ತು ಮಾಡಿದರೆ ಡೆವಲಪ್ಮೆಂಟ್ ಪರವಾಗಿ ಈ ರಾಜ್ಯದ ಹಿತವನ್ನ ಕಾಪಾಡತಕ್ಕಂತ ರಾಜಕಾರಣಿಗೆ ಆಡಳಿತ ನಡೆಸಲಿಕ್ಕೆ ಅವಕಾಶ ಮಾಡಿಕೊಡ್ತಕ್ಕಂತ ಕೆಲಸ ರಾಜ್ಯದ ಪ್ರತಿಯೊಬ್ಬ ಲೀಡರ್ ಆಗ್ಲಿ ಪ್ರತಿಯೊಬ್ಬ ಜನತೆ ಆಗ್ಲಿ ಅವ್ರ ಎಲ್ಲರ ಕರ್ತವ್ಯ ಇದೆ. ಸುಮ್ಮನೆ ಇವ್ರಿಗೆ ಗೊತ್ತಿಲ್ಲ, ಏನಿಲ್ಲ, ಇವ್ರಿಗೆ ಸಂಬಂಧವಿಲ್ಲ, ಯಾವುದೇ ಇನ್ವೆಸ್ಟಿಗೇಷನ್ ರಿಪೋರ್ಟ್ ಇಲ್ಲ ಇವ್ರ ವಿರುದ್ಧ ಪ್ರಾಸಿಕ್ಯೂಷನ್ ಪರ್ಮಿಷನ್ ಕೊಡ್ಲಿಕ್ಕೆ ರಾಜ್ಯಪಾಲರು ಇವರು ರಾಜಕೀಯ ಒತ್ತಡಕ್ಕೆ ಮಣಿದು ಪರ್ಮಿಷನ್ ಕೊಟ್ಟಿದ್ದಾರೆ ಇವ್ರ ಮೇಲೆ ಕೇಸ್ ಮಾಡಬೇಕು ಅಂತ. ಇದು ಸರಿಯಾದ ಒಳ್ಳೆ ಬೆಳವಣಿಗೆ ಅಲ್ಲ. ಕರ್ನಾಟಕ ರಾಜ್ಯಕ್ಕೆ ಯಾರು ವಿರೋಧ ಮಾಡ್ತಾ ಇದ್ದೀರಿ ಅದನ್ನು ಕೂಡ ಸರಿಯಲ್ಲ. ಇವತ್ತು ನಾವು ಕರ್ನಾಟಕ ರಾಜ್ಯದ ಎಲ್ಲ ಜನರು ಎಲ್ಲ ಪಕ್ಷದವರಿಗೆ ಬೈತಾ ಇದ್ದಾರೆ. ಮಾನ್ಯ ರಾಜ್ಯಪಾಲರೇ, ನಿಮ್ಮ ಟೇಬಲ್ ಮೇಲೆ 2 ವರ್ಷದಿಂದ 3 ವರ್ಷದಿಂದ ಎಷ್ಟು ಫೈಲ್ಗಳು ಇಂಥ ಪರ್ಮಿಷನ್ ಕೇಳಿ ಪೆಂಡಿಂಗ್ ಇದಾವ. ಸಾಮಾನ್ಯ ಮಾಜಿ ಮುಖ್ಯಮಂತ್ರಿ ಆದಂತ ಎಚ್.ಡಿ. ಕುಮಾರಸ್ವಾಮಿ ಅವರ ಮೇಲೆ ಕೂಡ 2 ವರ್ಷದಿಂದ ಕೇಸ್ ಇದೆ. ಇವತ್ತಿನವರೆಗೆ ಪರ್ಮಿಷನ್ ಕೊಟ್ಟಿಲ್ಲ. ಯಾಕಂದ್ರೆ ಅವರೊಂದು ಕೇಂದ್ರ ಸರ್ಕಾರದ ಮಂತ್ರಿ ಇದ್ದಾರೆ. ಶಶಿಕಲಾ ಜೊಲ್ಲೆ ಅವ್ರ ಮೇಲೆ ಕೂಡ 2 ವರ್ಷದಿಂದ ಒಂದು ಕೇಸ್ ಇದೆ. ಅವೆಲ್ಲ ಲೋಕಾಯುಕ್ತದಿಂದ ರಿಪೋರ್ಟ್ ಆಗಿವೆ. ಇವ್ರ ಮೇಲೆ ಕೇಸ್ ಮಾಡಕ್ಕೆ ಪರ್ಮಿಷನ್ ಕೊಡಿ ಅಂತ ಲೋಕಾಯುಕ್ತವ್ರು ಕೇಳಿದ್ದಾರೆ, ಅವ್ರು ಕೊಟ್ಟಿಲ್ಲ. ಜನಾರ್ದನ್ ರೆಡ್ಡಿ ಅವ್ರ ಮೇಲೆ ಕೇಳಿದ್ದಾರೆ, ಎಷ್ಟು ಜನ ನಿರಾಣಿ ಅವ್ರ ಮೇಲೆ ಕೇಳಿದ್ದಾರೆ. ಇಂಥವು 8 ಫೈಲ್ಗಳನ್ನ ನೀವು 1 ವರ್ಷ 2 ವರ್ಷ 3 ವರ್ಷದಿಂದ ಪೆಂಡಿಂಗ್ ಇಟ್ಕೊಂಡು ಸಿದ್ದರಾಮಯ್ಯ ಮೇಲೆ ಒಬ್ಬವ ಇದನ್ನೇ ಕೆಲಸ ಮಾಡ್ಕೊಂಡಿದ್ದಾನೆ. ಒಂದು ITI ಕಾರ್ಯಕರ್ತರಾಗಿ ನಾವೊಂದು ಮನೆ ಪೇಪರ್ ಓದ್ತೀವಿ, ಒಬ್ರು ಬ್ಲಾಕ್ ಮೇಲ್ ಮಾಡಿದ್ದಾನೆ. ನೀವು ಒಂದ್ ವೇಳೆ ನಾನು ಬಂದು ಭೇಟಿ ಆಗಿಲ್ಲ ಅಂದ್ರೆ ನಿಮ್ಮೆಲ್ಲ ನಾನು ಗವರ್ನರ್ಗೆ ಲೋಕಾಯುಕ್ತ ಕೇಸ್ ಕೊಡ್ತೀನಿ, ಬಂದು ಭೇಟಿ ಆಗಿಲ್ಲ ಅಂತ. ಆ ಹೆಣ್ಮಕ್ಳು ಇವ್ರ ಮೇಲೆ ಕೇಸ್ ಮಾಡಿದ್ದಾರೆ, ಅದು ಕೂಡ ಪೊಲೀಸ್ ಸ್ಟೇಷನ್ ಅಲ್ಲಿ ಕೇಸ್ ನಡೀತಾ ಇದೆ. ಅಂತ ಒಬ್ಬ ಚರಿತ್ರೆಹೀನ ವ್ಯಕ್ತಿ ಬೆಳಗ್ಗೆ ಒಂದು ಅರ್ಜಿ ಕೊಡ್ತಾನೆ, ಸಿದ್ದರಾಮಯ್ಯ ಮೇಲೆ ಕೇಸ್ ಮಾಡಕ್ಕೆ ನಮಗ ಪರ್ಮಿಷನ್ ಕೊಡಿ ಅಂತ. ಬೆಳಗ್ಗೆ ಕೊಟ್ಟಿನ ಅರ್ಜಿಗೆ ಸಂಜೆಗೆ ಗವರ್ನರ್ ಪರ್ಮಿಷನ್ ಕೊಡ್ತಾರೆ. 2 ವರ್ಷದಿಂದ 3 ವರ್ಷದಿಂದ ಫೈಲ್ಗಳು ಬೇರೆ ಲೋಕಾಯುಕ್ತ ರಿಪೋರ್ಟ್ ಮಾಡಿ ಅವರಿಗೆ ಪರ್ಮಿಷನ್ ಕೇಳಿದ್ದಾರೆ. ಅದಕ್ಕೆ ನೀವು ಯಾವುದು ಪರ್ಮಿಷನ್ ಕೊಟ್ಟಿಲ್ಲ ಸನ್ಮಾನ್ಯ ಶ್ರೀ ರಾಜ್ಯಪಾಲರೇ. ಆದ್ರೆ ನೀವು ಪಕ್ಷ ಭೇದವನ್ನು ಮಾಡ್ತಾ ಇದ್ದೀರಿ, ಜಾತಿ ಭೇದವನ್ನು ಮಾಡ್ತಾ ಇದ್ದೀರಿ. ಒಬ್ಬ ಹಿಂದುಳಿದ ನಾಯಕ ಸಿದ್ದರಾಮಯ್ಯರಿಗೆ ಅವ್ರ ಹೆಸರು ಕೆಡಿಸಬೇಕು. ಅವ್ರು 2ನೇ ಸಲ ಮುಖ್ಯಮಂತ್ರಿ ಆಗಿ ರಾಜ್ಯದ ಸೇವೆ ಮಾಡ್ತಾ ಇದ್ದಾರೆ. ಅವ್ರ ರಾಜಕೀಯ ಜೀವನದಲ್ಲಿ ಒಂದು ಕಪ್ಪು ಚುಕ್ಕೆ ತರಬೇಕಂತ ಕೆಲಸ ಮಾಡಿ ಬೆಳಗ್ಗೆ ಕೇಳಿದ ಪ್ರಶ್ನೆಗೆ ಸಂಜೆಗೆ ಉತ್ತರ ಕೊಟ್ಟು ಪರ್ಮಿಷನ್ ಕೊಟ್ಟು ಕೇಸ್ ಮಾಡ್ರಿ ಅಂತ ಕೊಡ್ತೀವಿ. ಕೂಡಲೇ ಮಾನ್ಯ ರಾಷ್ಟ್ರಪತಿಯವರು ಇವ್ರನ್ನ ವಾಪಸ್ ತಗೋಬೇಕು, ಗೌರವರಿಗೆ ಕರ್ನಾಟಕದಿಂದ ವಾಪಸ್ ಕಳಿಸ್ಬೇಕಂತಕ್ಕಂತ ನಾವು ಮನವಿಯನ್ನು ಮಾಡ್ತಾ ಇದ್ದೀವಿ. ಕುತಂತ್ರ ರಾಜಕೀಯ ಪ್ರೇರಿತವಾಗಿ ಸಿದ್ದರಾಮಯ್ಯನವರಿಗೆ ಯಾವುದೇ ರೀತಿ ಒಂದು ಕಪ್ಪು ಚುಕ್ಕಿ ತರಬೇಕು. ಇವರು ಜೈಲಿಗೆ ಹೋಗಲಾರಂತ ಗಟ್ಟಿಯಾದಂತ ಪವಿತ್ರತೆ ಇದ್ದಂತ ಸಿದ್ದರಾಮಯ್ಯ ಅವರು ಇವರ ಹೆಸರಿಗೆ ಹೇಗಾದ್ರೂ ಮಾಡಿ ಇವರು ಜೈಲಿಗೆ ತರಬೇಕು ಅನ್ನುವಂತ ಬದ್ಮಾಶರು ಯಾವ ರೀತಿ ಹಿಂದೆ ಸಂಗೊಳ್ಳಿ ರಾಯಣ್ಣರಿಗೆ ಬ್ರಿಟಿಷರು ಯಾವ ರೀತಿ ಮೋಸ ಮಾಡಿದ್ರು, ಈಗ ಸಹಿತ ಏನಂದ್ರೆ ನಮ್ಮ ರಾಜ್ಯದಲ್ಲಿದ್ದಂಥವ್ರು ಮತ್ತೆ ಕೇಂದ್ರ ಸರ್ಕಾರದಲ್ಲಿದ್ದಂತ ನಾಲಾಯಕರು ಎನ್ನುವಂತ ಸಿದ್ದರಾಮಯ್ಯ ಹೆಸರಿಗೆ ಮಸಿ ಬೆಳೆಯುವಂತ ಕೆಲಸ ಮಾಡ್ತಾ ಇದಾರೆ. ನಮ್ಮ ಸಮಾಜವನ್ನು ಇದು ಸಹಿಸಿಕೊಳ್ಳಲ್ಲ. ಮುಂದಿನ ಬರುವಂತ ದಿನದೊಳಗಾಗಿ ಈ ಏನು ಪ್ರಾಂತ್ಯ ಸಿದ್ದರಾಮಯ್ಯರ ಹೆಸರಿಗೆ ಕಪ್ಪು ಚುಕ್ಕಿ ತರುವಂತ ನಮ್ಮ ರಾಜ್ಯಪಾಲರು ನಡ್ಕೊಂಡ್ರ ಅವರ ಘನತೆ ಗೌರವವನ್ನು ಕಾಪಾಡಿಕೊಳ್ಬೇಕು. ಅದಕ್ಕೆ ಎಷ್ಟು ದೊಡ್ಡ ಸ್ಥಾನ ಇದೆ, ಆ ಸ್ಥಾನವನ್ನು ಅಲಂಕರಿಸಬೇಕಾದ್ರೆ ಒಬ್ಬ ಒಳ್ಳೆ ವ್ಯಕ್ತಿಗೆ. ಆದ್ರೆ ಇವರು ಒಂದು ರಾಜಕೀಯ ಪ್ರೇರಿತವಾಗಿ ಕೈಗೊಂಬೆಯಾಗಿ ಇವತ್ತು ಸಿದ್ದರಾಮಯ್ಯ ಸಾಹೇಬರಿಗೆ ಏನು ಅವರ ನಡತೆಗೆ ಭಂಗ ತರುವಂತ ಕೆಲಸ ಮಾಡ್ತಾ ಇದಾರೆ. ಇದನ್ನು ಯುವತರುಣ ಶಕ್ತಿಗಳು ಬಂಧುಗಳು ಇದು ಸಹಿಸಿಕೊಳ್ಳಲ್ಲ. ಇನ್ನ ಹಂತ ಹಂತವಾಗಿ ಹೋರಾಟ ನಡೀತದೆ ಬಂಧುಗಳೇ. ಹಾಗಾಗಿ ನಮ್ಮ ಜಿಲ್ಲಾ ಗೋಲ್ಡ್ ವಿದ್ಯಾರ್ಥಿ ಸಂಘದ ವತಿಯಿಂದ ಇದು ಒಂದು ಸಾಮಾನ್ಯವಾಗಿ ಇದೊಂದು ಹೋರಾಟ ಅಂತ ತಿಳ್ಕೋಬೇಕು. ಮುಂದೆ ಬರುವಂತ ದಿನದಲ್ಲಿ ವಿವಿಧ ಸಂಘಟನೆಗಳಿಂದ ಮತ್ತಷ್ಟು ಉಗ್ರ ಹೋರಾಟ ಜಿಲ್ಲಾದ್ಯಂತ ನಡೀತದೆ ಅಂತ ಹೇಳ್ತಾರೆ. ಈ ಸಂದರ್ಭದಲ್ಲಿ ಹೇಳ್ತಾ ಕರ್ನಾಟಕ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ವಿರುದ್ಧ
ಪ್ರಾಸಿಕ್ಯೂಷನ್ಗೆ ನೀಡಿರುವ ಅನುಮತಿಯನ್ನು ಹಿಂಪಡೆಯಲು ರಾಜ್ಯಪಾಲರಿಗೆ ಸೂಚಿಸುವ ಕುರಿತು ಸನ್ಮಾನ್ಯರೇ, ಮೂಢ ಹಗರಣಕ್ಕೆ ಸಂಬಂಧಿಸಿದಂತೆ ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿರುವ ರಾಜ್ಯಪಾಲರು ಥಾವರ್ ಚಂದ್ ಗೆಹ್ಲೋಟ್ ಅವರ ಕರ್ಮ ಸಂವಿಧಾನ ವಿರೋಧಿಯಾಗಿದೆ. ಕೇಂದ್ರ ಸರ್ಕಾರ ಅಧಿಕಾರ ದುರುಪಯೋಗ ಪಡಿಸಿಕೊಂಡು ಕರ್ನಾಟಕ ಸರ್ಕಾರವನ್ನು ಬೆಳೆಸುವ ಕುತಂತ್ರ ನಡೆಸುತ್ತಿದೆ. ಬೀದರ್ ನಗರದ ರಾಂಪುರಿ ಕಾಲನಿಯಲ್ಲಿರುವ ಬ್ರಹ್ಮಕುಮಾರಿ ಶಿವಶಕ್ತಿ ಭವನದಲ್ಲಿ ಪತ್ರಿಕಾ ದಿನಾಚರಣೆ ಹಾಗೂ ರಕ್ಷಾಬಂಧನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ರಾಜಯೋಗಿನಿ ಬಿಕೆ ಸುಮಂಗಲಾ ದೀದಿ, ರಾಜಯೋಗಿನಿ ಬಿಕೆ ಸುನಂತಾ ದೀದಿ ಇವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಮಾಜಿ ಸಚಿವ ಬಂಡೆಪ್ಪ ಖಾಶಂಪೂರ್, ಹಿರಿಯ ಪತ್ರಕರ್ತರಾದ ಶಿವಶರಣಪ್ಪ ಬಾಲಿ ಅವರಿಗೆ ರಾಖಿ ಕಟ್ಟುವ ಮೂಲಕ ಈ ಕಾರ್ಯಕ್ರಮವನ್ನು ನೆರವೇರಿಸಲಾಯಿತು. ಅವರು ಮಾತನಾಡುತ್ತಾ, ಹಿಂದೆ ಬ್ರಾಹ್ಮಣರು ಪ್ರತಿ ಮನೆಗಳಿಗೆ ಹೋಗಿ ರಕ್ಷಾ ಸೂತ್ರ ಕಟ್ಟಿ ನಿಮ್ಮ ಮನೆ ಪವಿತ್ರವಾಗಿರಲಿ ಎಂದು ಆಶೀರ್ವದಿಸುತ್ತಿದ್ದರು. ಇಂದು ಸಹೋದರಿಯರು ತಮ್ಮ ಸಹೋದರನಿಗೆ ಯಶಸ್ವಿಯಾಗಲಿ, ಅವರ ಬಾಳು ಬೆಳಗಲಿ ಎಂದು ಹರಸಿ ರಾಖಿ ಕಟ್ಟಲಾಗುತ್ತಿದೆ ಎಂದು ಮಾತನಾಡುತ್ತಾ ಹೇಳಿದ್ದರು. ಈ ಸಂದರ್ಭದಲ್ಲಿ ಸುಮಂಗಲಾ ದೀದಿ, ಸುನಂದಾ ದೀದಿ, ಮಾಜಿ ಸಚಿವ ಬಂಡೆಪ್ಪ ಖಾಶಂಪೂರ್, ಹಿರಿಯ ಪತ್ರಕರ್ತರಾದ ಶಿವಶರಣಪ್ಪ ಬಾಲಿ, ಕಾಶಿನಾಥ್ ಬೆಲ್ದಾಳ್, ವಾರ್ತಾಧಿಕಾರಿ ಜಿ ಸುರೇಶ್, ಅಶೋಕ್ ಕುಮಾರ್ ಕರಂಜಿ, ಡಿಕೆ ಗಣಪತಿ, ಎಲೆಕ್ಟ್ರಾನಿಕ್ ಮೀಡಿಯಾ, ಪ್ರಿಂಟ್ ಮೀಡಿಯಾ ಸೇರಿದಂತೆ ಬ್ರಹ್ಮಕುಮಾರಿಯ ಸದಸ್ಯರು ಸೇರಿದಂತೆ ಇತರರು ಇದ್ದರು. रक्षा करती है भाइयों की, मुझे तो यही दिखा है पूरे समाज में। बहनों की दुआएं बहुत काम करती है भाइयों को, समझ रहे? तो बस यही संकल्प, यही गांठ राखी की आज बांध के जाना। कौन सी? रोज के 2 पुण्य। ऐसे व्यक्ति को नहीं देना कुछ भी जो जाके मिसयूज करे, शराब पी ले, गुटखा खा ले, नहीं, वो पाप चढ़ जाएगा आपके ऊपर। पुण्य के 2 कर्म करना, सोच समझ, जरूरत के व्यक्ति, ठीक है? तो आप सभी ने हमारा सम्मान स्वीकार किया, सभी 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 भाइयों ने और बहनों ने भी। आज बहुत प्यारा दिन है, आप सभी आए, बहुत प्यारे लग रहे, और मैं समझती हूँ सभी खुश हैं, सभी सभी राजी है, सभी सभी हम बहनों को दुआ दीजिए। ऊपर वाला तो बरसा ही रहा है हम सब पर, थोड़ा सा हम भी एक दूसरे को दुआएं दे दें और दुआएं ले लें, बस यही करना है। तो खाली हाथ नहीं जाना है, भर के जाना है, भर के। पुण्य कर्म की गठरी, हम भर के आए थे, हम खाली नहीं आए सत्युग में। 2-3 लारे लेके जाना है। मना रेती वाले ट्रक बोल रहे क्या? खाली गाड़ी लेके जाना है। तो हम भर के आए थे, जब हम सत्युग में आए थे ना, तब हम भरतू हाथ आए थे। अब जब जाएंगे ना कलयुग से वापस, तब भी कैसे जाना है? भर के जाना है, खाली हाथ नहीं जाना है। वो चेंज कर दो स्लोगन, खाली हाथ आए, खाली हाथ जाना है, समझ रहे? दुआएं लेके जाना है, पुण्य कर्म भर के जाना, ठीक है? तो आप सभी का बहुत सहयोग रहा और बहुत अच्छा लगा। मेरा निवेदन है, अपने मन को मत मारो, और जब भी कितने प्रोफेशन आप बदलेंगे, कोई भी प्रोफेशन में जाओ, आपको हर जगह मिलेगा सब, आप कहीं नहीं बच सकते कलयुग में, सिर्फ ये लाइफ के सिवाय। ऐसा हो गया है, सत्य है, आप सब फेस कर रहे हैं, आपका दिल भी नहीं मानता है, आपको रात को नींद भी नहीं आती होगी कई बार, लेकिन मजबूरन जो आप कर रहे हैं, कम से कम पहले अल्लाह ताला को, खुदा को, ईश्वर को माफी मांगो। मैं ये नहीं करना चाहता, मजबूरी है मेरी।
इतना तो कर ही सकते ताकि आपके दिल का बोझ हटता रहे। गुड न्यूज, ब्रह्मा कुमारी इसका एक चैनल है पता है, जिसमें न्यूज आता है, सिर्फ अच्छा, बड़ा अच्छा लगता है देख के, टेंशन माइंड में क्रिएट नहीं होता है। बहुत अच्छा लगा आप सभी यहाँ आए। आज बहुत खुशी की बात है, हमारे जो मीडिया जो आप बताए डेमोक्रेसी में ये फोर्थ पिलर है, न्यायांग, शासकांग और कार्यांग, ये पत्रकार, ये चार रंग जो है ना उसमें सबसे अहम है। जब आज़ादी के टाइम में सबसे प्रमुख अगर कोई काम करे तो ये पत्रकार मीडिया, तो ऐसा ऐसा है। और आपने बताया टीवी का सभी करेक्ट है, मगर क्या हो रहा हम भी देखते हैं। अब हम अगर भाषण बोले तो इनको कोई भी नहीं सुनते, अगर कुछ किसको गाले तो अब देखो 5 मिनट के अंदर इधर बाहर एक 25 कैमरा लेके मेरे सामने खड़े। तो क्या हो रहा, ये पूरे सिस्टम को अच्छाई का जो है ना वो लाना बहुत जरूरी है। मैं इवन हमारे फ्रेंड्स को भी बोलते रहता हूँ, अगर कोई गांव में किसी का कुछ अचीवमेंट है तो उसको बताओ, जो दूसरे लोग उसको जो है ना एक मॉडल समझ के ऐसा इम्प्लीमेंट करें। मानो आप जैसा मोटिवेशनल स्पीक वगैरह करते हैं आप कॉलेजों में, उसमें इसमें सभी, वैसा जो है ना लोगों को। और मैं ये मानता हूँ कि आज के दौर पे जितना बुराई चल रहा है उतना भी अच्छा चल रहा है, मैं जो देख रहा हूँ। क्यों उसमें मेरे जो क्षेत्र था लास्ट टाइम जो मैं एमएलए था साउथ का, इनका जो वर्ल्ड कल्चर सेंटर क्या रहा है जी, क्या रहा हो, हाँ वर्ल्ड रिट्रीट सेंटर जो है ना हमारे इदलापुर में उन्होंने लैंड लिया, वो हमारे एरिया में आ रहा। और बहन जी जो इनके टॉप बॉस थे, दादी जी, जानकी दादी जी, उनका साथ में जो है ना उनके साथ आशीर्वाद लेने का भाग्य जो है ना हमको। तो ऐसा ये संस्था जो है ना ऐसे ही चले, हम जैसे लोगों को अभी क्या क्या परिवर्तन करते क्या क्या है देखते जाएंगे। जी ने अभी हमारे को सभी आत्मदर्शन किया है, और हम मीडिया लोग को मीडिया कैसा क्या काम करना बोल के अभी इस कार्यक्रम के मंच पर सभी बड़े नेताओं बैठे हैं और बहनजियों हैं, सभी मेरे मीडिया साथियों भी इस कार्यक्रम में सभी से ओर से मैं ब्रह्मा कुमारी बहनजियों को बहुत बहुत धन्यवाद। और ऐसा कार्यक्रम ऑर्गेनाइजेशन और मीडिया लोग को किया सो हमको बहुत खुश हो रहा है। ऐसा ही हर साल ये काम कार्यक्रम करते रहे, और भगवान हम सबके ऊपर भगवान के ऊपर आए बोल के मेरा ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಸಿದ್ದರಾಮಯ್ಯರವರ ಪರವಾಗಿ ಬೆಂಗಳೂರು ಫ್ರೀಡಂ ಪಾರ್ಕ್ನಲ್ಲಿ ರಾಜ್ಯಪಾಲ ಹಟೌ ಕರ್ನಾಟಕ ಬಚಾವ್ ಎಂದು ರಾಜ್ಯಪಾಲರ ವಿರುದ್ಧ ಹೋರಾಟ ಮಾಡಿದ ಕ್ಷಣ ಈ ಸಂದರ್ಭದಲ್ಲಿ ಹಿರಿಯ ಹೋರಾಟಗಾರರಾದ ಅಮೃತರಾವ್ ಚಿಮ್ಕೋಡ್, ರಾಯಣ್ಣ ಯುವ ಘರ್ಜನೆ, ಬೀದರ್ ಜಿಲ್ಲಾಧ್ಯಕ್ಷರಾದ ಲೋಕೇಶ್ ಮರ್ಜಾಪುರ್, ಎಂ ಕುಮಾರ್ ನಿರ್ಜಾಪುರ್, ರಾಜ್ ಟಗರು ಆಂದೂರ್, ರಾಜ್ಕುಮಾರ್ ಚಿಟ್ಟಾವಾಡಿ, ಸಂಜುಕುಮಾರ್ ನಿರ್ಜಾಪುರ್, ನರಸಪ್ಪ ಯಾಕತ್ಪುರ್, ಉಮೇಶ್ ಸಾತೊಳ್ಳಿ, ಶ್ರೀಕಾಂತ್ ಚಿಟ್ಟವಾಡಿ, ಶಶಿಕಾಂತ್ ಮರ್ಜಾಪುರ್ ಎಂ ಹಾಗೂ ಅನೇಕ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಯುವ ಘರ್ಜನೆ ಬೀದರ್ ಜಿಲ್ಲಾ ಟೀಮ್ ಭಾಗವಹಿಸಿದ್ದರು ಎಂದು ಲೋಕೇಶ್ ಮರ್ಜಾಪುರ್ ಹೇಳಿದ್ದರು. ಜೈ ಭರತ ಮಾತಾ ಸೇವಾ ಸಮಿತಿಯ ರಾಷ್ಟ್ರೀಯ ಸಂಸ್ಥಾಪಕ ಅಧ್ಯಕ್ಷ ಹವ ಮಲ್ಲಿನಾಥ ಮಹಾರಾಜರ ಜನ್ಮದಿನ ಆಚರಣೆ ಕಾರ್ಯಕ್ರಮದಲ್ಲಿ ಸಮಿತಿಯ ಭಾಲ್ಕಿ ತಾಲೂಕು ಅಧ್ಯಕ್ಷ ಪಪ್ಪು ಪಾಟೀಲ್ ಖಾನಾಪುರ್ ಅವರು ಸಂಸದ್ ಸಾಗರ್ ಖಂಡ್ರೆ ಅವರಿಗೆ ಕೇಕ್ ತಿನ್ನಿಸಿದ್ದರು.
ಹವಮಲ್ಲಿನಾಥ್ ಮಹಾರಾಜರ ಜನ್ಮದಿನ ವಿಶಿಷ್ಟ ಆಚರಣೆ, ಯುವಜನರಿಂದ ರಕ್ತದಾನ, ಹೆಲ್ಮೆಟ್ ಉಚಿತ ವಿತರಣೆ. ಜೈ ಭಾರತ ಮಾತಾ ಸೇವಾ ಸಮಿತಿಯ ರಾಷ್ಟ್ರೀಯ ಸಂಸ್ಥಾಪಕ ಅಧ್ಯಕ್ಷ ಹವಮಲ್ಲಿನಾಥ ಮಹಾರಾಜರ ಜನ್ಮದಿನವನ್ನು ವಿವಿಧ ಸಾಮಾಜಿಕ ಕಾರ್ಯಕ್ರಮಗಳೊಂದಿಗೆ ಇಲ್ಲಿಯ IMA ಹಾಲ್ನ ಸಮೀಪದ ಓಂ ನಮಃ ಶಿವಾಯ ಆಶ್ರಮದಲ್ಲಿ ವಿಶಿಷ್ಟವಾಗಿ ಆಚರಿಸಲಾಯಿತು. 57ನೇ ಜನ್ಮದಿನದ ಸವಿನೆನಪಿಗಾಗಿ 57 kg ತೂಕದ ಬೃಹತ್ ಕೇಕ್ ಕತ್ತರಿಸಲಾಯಿತು. 121 ಬೈಕ್ ಸವಾರರಿಗೆ ಹೆಲ್ಮೆಟ್ ಉಚಿತವಾಗಿ ವಿತರಿಸಿ ರಸ್ತೆ ಸುರಕ್ಷತಾ ನಿಯಮಗಳ ಅರಿವು ಮೂಡಿಸಲಾಯಿತು. ಮಾಜಿ ಸೈನಿಕರು, ರೈತರು ಹಾಗೂ ವಿವಿಧ ಕ್ಷೇತ್ರಗಳ ಸಾಧಕರನ್ನ ಗೌರವಿಸಲಾಯಿತು. ಸಾರ್ವಜನಿಕರ ಉಚಿತ ಆರೋಗ್ಯ ತಪಾಸಣೆ ನಡೆಸಲಾಯಿತು. 68 ಯುವ ಜನರು ರಕ್ತದಾನ ಮಾಡಿ ಕಾರ್ಯಕ್ರಮಕ್ಕೆ ವಿಶೇಷ ಮೆರುಗು ನೀಡಿದ್ದರು. ಕರ್ನಾಟಕ, ತೆಲಂಗಾಣ, ಆಂಧ್ರಪ್ರದೇಶ, ಮಹಾರಾಷ್ಟ್ರ ಸೇರಿದಂತೆ ವಿವಿಧ ರಾಜ್ಯಗಳಿಂದ ಆಗಮಿಸಿದ್ದ ಭಕ್ತರಿಗೆ ಪ್ರಸಾದ ವಿತರಿಸಲಾಯಿತು. ಸಮಾರಂಭದಲ್ಲಿ ಮಠಾಧೀಶರು, ರಾಜಕೀಯ ಹಾಗೂ ಸಾಮಾಜಿಕ ಕ್ಷೇತ್ರದ ಗಣ್ಯರು ಹವಮಲ್ಲಿನಾಥ ಮಹಾರಾಜರ ಸಾಮಾಜಿಕ ಧಾರ್ಮಿಕ ಕಾರ್ಯಕ್ರಮಗಳನ್ನು ಕೊಂಡಾಡಿದ್ದರು. ಸಂಸದ ಸಾಗರ್ ಖಂಡ್ರೆ ಮಾತನಾಡಿ, ಹವಮಲ್ಲಿನಾಥ ಮಹಾರಾಜರು ಧಾರ್ಮಿಕ ಚಟುವಟಿಕೆಗಳ ಜೊತೆಗೆ ಜನರಲ್ಲಿ ರಾಷ್ಟ್ರಪ್ರೇಮ ಬೆಳೆಸುವ ಕಾರ್ಯಗಳಲ್ಲೂ ತೊಡಗಿಸಿಕೊಂಡಿದ್ದಾರೆ ಎಂದು ಹೇಳಿದರು. ಶಾಸಕ ಡಾಕ್ಟರ್ ಶೈಲೇಂದ್ರ ಬೆಲ್ದಾಳೆ ಮಾತನಾಡಿ, ಶ್ರೀಗಳು ದೇಶಾದ್ಯಂತ ಮಠ ಮಾನ್ಯಗಳನ್ನು ಸ್ಥಾಪಿಸಿ ಭಕ್ತರಿಗೆ ಸನ್ಮಾರ್ಗ ತೋರುತ್ತಿದ್ದಾರೆ ಎಂದು ತಿಳಿಸಿದ್ದರು. ಜೈ ಭಾರತ ಮಾತಾ ಸೇವಾ ಸಮಿತಿಯ ಭಾಲ್ಕಿ ತಾಲೂಕು ಅಧ್ಯಕ್ಷರು ಆದ ಕಾರ್ಯಕ್ರಮದ ರೂವಾರಿ ಪಪ್ಪು ಪಾಟೀಲ್ ಖಾನಾಪುರ್ ಮಾತನಾಡಿ, ಹವಮಲ್ಲಿನಾಥ ಮಹಾರಾಜರು ಸಮಾಜ ಹಾಗೂ ದೇಶಕ್ಕೆ ತಮ್ಮದೇ ಆದ ಕೊಡುಗೆ ನೀಡಿದ್ದಾರೆ. ಅವರ ಸತ್ಕಾರ್ಯಗಳು ಇತರರಿಗೆ ಪ್ರೇರಣೆ ಆಗಲಿ ಎನ್ನುವ ಸದುದ್ದೇಶದಿಂದ ಪ್ರತಿ ವರ್ಷ ಜನ್ಮದಿನ ಆಚರಿಸಲಾಗುತ್ತಿದೆ ಎಂದು ಹೇಳಿದರು. ಹುಲ್ಸೂರಿನ ಶಿವಾನಂದ ಸ್ವಾಮೀಜಿ, ಮಲ್ಜಾಪುರದ ಸಿದ್ದಾರೂಢ ಆಶ್ರಮದ ಸದ್ರೂಪಾನಂದ ಸ್ವಾಮೀಜಿ ಸಾನ್ನಿಧ್ಯ ವಹಿಸಿದ್ದರು. ಗಂಗಾಧರ ಶಾಸ್ತ್ರಿ, ವಿಧಾನ ಪರಿಷತ್ ಸದಸ್ಯ ಮಾರುತಿರಾವ್ ಮೂಳೆ, ಹೆಚ್ಚುವರಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮಹೇಶ್ ಮೇಘಣ್ಣನವರು, ಡಿವೈಎಸ್ಪಿ ಶಿವನಗೌಡ ಪಾಟೀಲ್, ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯೆ ಶಕುಂತಲಾ ಬೆಲ್ದಾಳೆ, ಕನ್ನಡ ಸಾಹಿತ್ಯ ಪರಿಷತ್ ಜಿಲ್ಲಾ ಘಟಕದ ಅಧ್ಯಕ್ಷ ಸುರೇಶ್ ಚನ್ಶೆಟ್ಟಿ, ಹಿರಿಯ ಪತ್ರಕರ್ತ ಸದಾನಂದ ಜೋಶಿ, ಕನ್ನಡಾಂಬೆ ಗೆಳೆಯರ ಬಳಗದ ಅಧ್ಯಕ್ಷ ವಿರೂಪಾಕ್ಷ ಗಾದ್ಗಿ, ಮುಖಂಡರಾದ ಕಾಶಿನಾಥ್ ಬೆಲ್ದಾಳೆ, ಮಾರುತಿ ಬೌದ್ಧೆ ಮುಖ್ಯ ಅತಿಥಿಯಾಗಿದ್ದರು. ಪ್ರಮುಖರಾದ ಮಾಣಿಕ್ ಮೇತ್ರೆ, ನಂದೀಶ್ ಪಾಟೀಲ್, ಆನಂದ್ ರಾಂಪುರೆ, ಆದಿತ್ಯ, ಲೋಕೇಶ್, ನಾಗೇಶ್ ಬೇಂಬಳಖೇಡ, ಸಾಗರ್ ಪಾಟೀಲ್, ಸಂಗಮೇಶ್ ಚಂದಾಪುರೆ, ವೀರಶೆಟ್ಟಿ ಖ್ಯಾಮ, ಕೃಷ್ಣ, ರಾಹುಲ್, ಶಿವಕುಮಾರ್ ಮದ್ನೂರ್, ಭರತ್ ಬಿಕೆ, ರವಿ ಮಲ್ಕಾಪುರ್, ಬಲ್ಬೀರ್ ಪಾಟೀಲ್, ಸಿದ್ದು ಮಮದಾಪುರೆ, ನಿತೀಶ್ ಪಾಟೀಲ್, ಸುರೇಶ್ ಪೂಜಾರಿ, ಅಂತು, ಸಂದೀಪ್, ವೀರಶೆಟ್ಟಿ ಕೊಳಾರ್, ಓಂಕಾರ್, ರೋಹಿತ್ ಸಾಗರ್, ಭವನ್ ಮಲ್ಲಿಕಾರ್ಜುನ್, ಆನಂದ್ ಪಾಟೀಲ್, ಈಶ್ವರ್ ಸತೀಶ್, ರಾಜು ವಿನೋದ್, ಆಕಾಶ್ ಎಕ್ಲಾರ್ ಮತ್ತಿತರರು ಇದ್ದರು. ದೀಪಕ್ ಧಮ್ಕೆ ನಿರೂಪಿಸಿದ್ದರು. ಕಾರ್ಯಕ್ರಮದಲ್ಲಿ ಶ್ರೀ ಕೃಷ್ಣ ಜನ್ಮಾಷ್ಟಮಿ ಹಾಗೂ ಮದರ್ ತೆರೇಸಾ ಅವರ ಜಯಂತಿಯನ್ನು ಆಚರಿಸಲಾಯಿತು. ಇದಕ್ಕೂ ಮುನ್ನ ಜೈ ಭಾರತ ಮಾತಾ ಸೇವಾ ಸಮಿತಿಯ ಪದಾಧಿಕಾರಿಗಳು ನಗರದ ಪ್ರಮುಖ ಮಾರ್ಗಗಳಲ್ಲಿ ಇರುವ ಮಹಾತ್ಮರ ಮೂರ್ತಿಗಳಿಗೆ ಮಾಲಾರ್ಪಣೆ ಮಾಡಿ ಗೌರವಿಸಿದರು. ಇಲ್ಲಿಯವರೆಗೂ ಸುದ್ದಿ ಕೊಟ್ಟಿದ್ದು ನಾನು ಪ್ರಭಾವತಿ. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.